ಹಾಯ್ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಪ್ರೀತಿಯ ಗುರುರಾಜ ನಾಯಕ್. ನಿಮ್ಮ ಫೇವ್ರೇಟ್ ನಮ್ಮ ಕೆಮಿಸ್ಟ್ರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಯವಿಟ್ಟು ವಿಡಿಯೋಗಳನ್ನು ತಪ್ಪದೆ ನೋಡಿ, ಅದೇ ರೀತಿಯಲ್ಲಿ ನಿಮ್ಮ ಫ್ರೆಂಡ್ಸ್ಗೆ ಆದಷ್ಟು ಶೇರ್ ಮಾಡಿ, ರೈಟ್. ಅದೇ ರೀತಿಯಲ್ಲಿ ಲೈಕನ್ನು ಕೊಡಿ ಮತ್ತು ಕಮೆಂಟ್ಸನ್ನು ಮಾಡಿ. ಏನಾದರೂ ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ ಕಮೆಂಟ್ಸ್ ಬಾಕ್ಸಲ್ಲಿ ಬರೀರಿ. ಏನಾದರೂ ಪುನಃ ಎಕ್ಸ್ಪ್ಲನೇಷನ್ ಬೇಕಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ. ದಯವಿಟ್ಟು ಆ ವಿಡಿಯೋಗಳನ್ನು ಮುಂದಿನ ತರಗತಿಯಲ್ಲಿ ನಾನು ಅದನ್ನು ಮಾಡ್ತೇನೆ, ರೈಟ್. ದಯವಿಟ್ಟು ಪ್ರತಿಯೊಬ್ಬರು ವಿಡಿಯೋಗಳನ್ನು ತಪ್ಪದೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಓಕೆ. Right, so today we are going to discuss regarding calculation involving unit cell dimension. So ಇವತ್ತಿನ ತರಗತಿಯಲ್ಲಿ ನಾವು ಸ್ವಲ್ಪ ಕ್ಯಾಲ್ಕುಲೇಷನ್ ಬಗ್ಗೆ, ಪ್ರಾಬ್ಲಮ್ಸ್ ಬಗ್ಗೆ ಸಾಲ್ವ್ ಮಾಡ್ತೀವಿ. ಸೊ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಆಸ್ ಫಾರ್ as ಬೋರ್ಡ್ ಎಕ್ಸಾಮಿನೇಷನ್ ಇಸ್ ಕನ್ಸರ್ನ್. ಎಕ್ಸಾಕ್ಟಾಗಿ ಬಂದೇ ಬರುತ್ತೆ, ಸೊ ಕ್ವಶನ್ಸ್ ಬಂದೇ ಬರುತ್ತೆ ಪ್ರಾಬ್ಲಮ್ ಇದು. ಅದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕರೆಕ್ಟಾಗಿ ನೋಡಿ, ಮತ್ತು ಏನು ಪ್ರಾಬ್ಲಮ್ ಮಾಡಿದ್ದೀನಿ ಅದನ್ನು ವರ್ಕೌಟ್ ಮಾಡಿ. ಮ್ಯಾಕ್ಸಿಮಮ್ ಅದೇ ರೀತಿ ಪ್ರಾಬ್ಲಮನ್ನು ಕೇಳ್ತಾರೆ, ಸೊ ಅದೇ ಪ್ರಾಬ್ಲಮನ್ನು ಕೇಳ್ಬೋದು, ರೈಟ್. ಸೊ ದಯವಿಟ್ಟು ನೋಡಿ. ಸೊ ಬಿಫೋರ್ ಗೋಯಿಂಗ್ ಟು ದ್ಯಾಟ್, ಸೊ ವಿಲ್ ಸ್ಟಾರ್ಟ್ ವಿತ್ ದ ಕ್ಯಾಲ್ಕುಲೇಷನ್. ವಾಟ್ ಈಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಯೂನಿಟ್ ಸೆಲ್ಲಲ್ಲಿ ಏನಿರುತ್ತೆ ನಮ್ಗೆ ಗೊತ್ತಿದೆ, ವಾಲ್ಯೂಮ್ ಇರುತ್ತೆ, ಅದೇ ರೀತಿಯಲ್ಲಿ ಮಾಸ್ ಕೂಡ ಇರುತ್ತೆ, ಹಾಗೇನಾಗುತ್ತೆ ನಮಗೆ ಡೆನ್ಸಿಟಿ ಕೂಡ ಇರುತ್ತೆ. ಸೊ ಆ ಡೆನ್ಸಿಟಿಯ ಒಂದು ಇಕ್ವೇಷನ್ ಆಲ್ರೆಡಿ ವಿ ನೋ ದ್ಯಾಟ್, ಫಸ್ಟ್ ಇಯರಲ್ಲಿ ನೋಡಿದ್ವಿ. ಡೆನ್ಸಿಟಿಯ ಇಕ್ವೇಷನನ್ನು ಹಿಡ್ಕೊಂಡು ಏನು ಮಾಡ್ಬೋದು, ಅಟಾಮಿಕ್ ಮಾಸನ್ನು ಕೂಡ ಏನು ಮಾಡ್ಬೋದು, ಯಾವುದಾದ್ರೂ ಒಂದು ಯೂನಿಟ್ ಸೆಲ್ ಆಗಿದೆ, ಕಾಪರಿಂದ ಆಗಿದೆ, ಯಾವುದೊಂದು ಯೂನಿಟ್ ಸೆಲ್ ಆಗಿದೆ ಅಂತ ಎಣಿಸ್ಕೊಳ್ಳಿ, ಅದರ ಅಟಾಮಿಕ್ ಮಾಸನ್ನು ಕೂಡ ಏನು ಮಾಡ್ಬೋದು, ನಾವು ಅದನ್ನು ಫೈಂಡ್ ಔಟ್ ಮಾಡುವಂಥದ್ದು ಹೇಗೆ, ಸೊ ಕ್ಯಾಲ್ಕುಲೇಷನಿಂದ. ಸೊ ಲೆಟ್ ಅಸ್ ಕನ್ಸಿಡರ್ ಕ್ಯೂಬ್, ಸಿಂಪಲ್ ಕ್ಯೂಬ್. ವಿ ನೋ ದ್ಯಾಟ್ ಯೂನಿಟ್ ಸೆಲ್ ಇಸ್ ಮೇಡ್ ಅಪ್ ಆಫ್ ವಾಟ್, ಕ್ಯೂಬ್ ಅಂತ ಹೇಳ್ತಾ ಕ್ಯೂಬ್, ರೈಟ್. ಸೊ ಇನ್ ದಿಸ್ ಕ್ಯೂಬ್ ಯು ಹ್ಯಾವ್ ವಾಟ್, ಎಡ್ಜಸ್, ರೈಟ್. ಎಡ್ಜ್ ಲೆಂತ್ ಇಸ್ ಈಕ್ವಲ್ ಟು ಎ ಸೆಂಟಿಮೀಟರ್ ಅಂತ ತಗೊಳ್ಳ. ಎಡ್ಜ್ ಲೆಂತ್ ಅನ್ನೋದು ಏನಾಗುತ್ತೆ. ಸೊ ಇದೇ ರೀತಿಯಲ್ಲಿ ಏನಾಗುತ್ತೆ ನಮಗೆ, ಸೊ ವಿ ಆರ್ ಹ್ಯಾವಿಂಗ್ ವಾಟ್, ಸೊ ಪಾರ್ಟಿಕಲ್ here, ರೈಟ್. ಆ್ಯಕ್ಚುಲಿ ಏನಾಗುತ್ತೆ ನಮಗೆ, ಸೊ ಪಾರ್ಟಿಕಲ್ ಅನ್ನೋದು ಇರುತ್ತೆ, ಐದರ್ ಆಟಮ್ ಆರ್ ಅಯಾನ್, ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ ಅಂತ ಹೇಳ್ತೀವಿ. ಸೊ ದರ್ ಇಸ್ ನೋ ಆ್ಯಕ್ಚುಲಿ ಕ್ಯೂಬ್ ಅನ್ನುವಂಥದ್ದು ಇರಲ್ಲ. ಬಟ್ ಏನಾಗುತ್ತೆ ಕೇಳಿದ್ರೆ, ಫಾರ್ ಅವರ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ವಿ ಆರ್ ಡೂಯಿಂಗ್, ಸೊ ವಿ ಆರ್ ಡ್ರಾಯಿಂಗ್ ಲೈಕ್ ದಿಸ್, ಅರ್ಥ ಆಯ್ತಾ. ಆ್ಯಕ್ಚುಲಿ ಮಾಸ್ ಆಫ್ ದಿ ಯೂನಿಟ್ ಸೆಲ್ ಅಂದ್ರೇನು, ಮಾಸ್ ಆಫ್ ದಿ ಯೂನಿಟ್ ಸೆಲ್ ಅಂದ್ರೇನು, ಎಷ್ಟು ಪಾರ್ಟಿಕಲ್ ಇದ್ದಾವೆ ನೋಡಿ, ಎಷ್ಟು ಪಾರ್ಟಿಕಲ್ ಪ್ರೆಸೆಂಟ್ ಆಗಿದ್ದಾವೆ ನೋಡಿ. ಇಟ್ ಮೇ ಬಿ FCC ಇರ್ಬೋದು, BCC ಇರ್ಬೋದು, ಅಥವಾ ಸಿಂಪಲ್ ಕ್ಯೂಬ್ ಅಂತ ಹೇಳ್ತೀವಿ. ಇದರ ಮಾಸ್ ಏನಾಗುತ್ತೆ ಕೇಳಿದ್ರೆ ಏನು ಮಾಸ್ ಏನು, ಕ್ಯೂಬಿಗೆ ಮಾಸ್ ಬರಲ್ಲ ಇಲ್ಲಿ. ಮಾಸ್ ಏನಂತದ್ದು ಏನಾಗುತ್ತೆ, ಹೌ ಮೆನಿ ಟೋಟಲ್ ನಂಬರ್ ಆಫ್ ಆಟಮ್ಸ್ ಪ್ರೆಸೆಂಟ್, ಎಷ್ಟು ಆಟಮ್ಗಳು ಅಲ್ಲಿ ಇದಾವೆ, ರೈಟ್. ಆಟಮ್ಗಳು ಎಷ್ಟಿದ್ದಾವೆ ಕೇಳಿದ್ರೆ ನಮ್ಮ ಕಾಂಟ್ರಿಬ್ಯೂಷನ್ ಇದು ಗೊತ್ತಿದೆ, ಸೊ ಅದರಿಂದ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸಿಂಪಲ್ ಕ್ಯೂಬಿಕ್ ಅಲ್ಲಿ ಎಷ್ಟಿರುತ್ತೆ ನಮಗೆ, 1/8 ಇಂಟು ಏನಾಗುತ್ತೆ ನಮಗೆ 8 ಪಾರ್ಟಿಕಲ್ ಇರುತ್ತೆ. 1/8 ಶೇರ್ ಎನ್ನುವಂಥದ್ದು ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ಇರುತ್ತೆ. ಅದರಿಂದ ಟೋಟಲ್ ನಂಬರ್ ಆಫ್ ಆಟಮ್ ಎಷ್ಟಿದೆ, ಟೋಟಲ್ ನಂಬರ್ ಆಫ್ ಆಟಮ್ 1, ರೈಟ್. ಅದೇ ರೀತಿಯಲ್ಲಿ BCC ಯಲ್ಲಿ ಎಷ್ಟಿರುತ್ತೆ ನಮಗೆ, BCC ಯಲ್ಲಿ 2 ಆಟಮ್ಸ್ ವಿ ಹ್ಯಾವ್, ರೈಟ್. ಸೊ BCC ಯಲ್ಲಿ ಎಷ್ಟಿರುತ್ತೆ, 2 ಇರುತ್ತೆ. ಅದೇ ರೀತಿಯಲ್ಲಿ ಸೊ ದಿಸ್ ಇಸ್ ಇನ್ BCC ಯಲ್ಲಿ 2. FCC ಯಲ್ಲಿ ಎಷ್ಟಾಗುತ್ತೆ ನಮಗೆ, FCC ಯಲ್ಲಿ ಸೊ 3 + 1 ಎಷ್ಟಾಗುತ್ತೆ ನಮಗೆ 4. ಸೊ ಯು ಶುಡ್ ರಿಮೆಂಬರ್ ದಿಸ್. ಸೊ ದಿಸ್ ಇಸ್ ಫಾರ್ ದಿ ಸಿಂಪಲ್ ಕ್ಯೂಬಿಕ್ ಅಲ್ಲಿ 1 ಆಟಮ್ ಇರುತ್ತೆ, BCC ಯಲ್ಲಿ 2 ಆಟಮ್ ಇರುತ್ತೆ, FCC ಯಲ್ಲಿ 4 ಆಟಮ್ ಇರುತ್ತೆ. ಸೊ ಇಂಟು ಏನಾಗುತ್ತೆ ನಮಗೆ, ಸೊ ಮಾಸ್ ಆಫ್ ಈಚ್ ಆಟಮ್. ಸೊ ಒಂದು ಆಟಮಿನ ಮಾಸ್ ಎಷ್ಟು, ಅದರ ಮಾಸನ್ನು ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ, ಸೊ ಮಾಸ್ ಆಫ್ ಈಚ್ ಆಟಮ್ ಅಂತ ಹೇಳ್ತೀವಿ. ಏನು, ಮಾಸ್ ಆಫ್ ಈಚ್ ಆಟಮ್. ಸೊ ಒಂದು ಆಟಮಿನ ಮಾಸ್ ಎಷ್ಟು ಆಟಮ್ ಇದೆ, 1. ಸೊ 1 × 1. ಸೊ ಇಲ್ಲಿ ಏನಾಗುತ್ತೆ, BCC ಹೋದ್ರೆ ಏನಾಗುತ್ತೆ, ಮಾಸ್ ಆಫ್ ಈಚ್ ಆಟಮ್, ರೈಟ್. ಮಾಸ್ ಆಫ್ ಈಚ್ ಆಟಮ್. ಸೊ ಒಂದು ಆಟಮಿನ ಮಾಸ್, ಅಟಾಮಿಕ್ ಮಾಸ್ ಅಂತ ಹೇಳ್ಬೋದು, ಆಟಮಿನ ಮಾಸ್, ಅಯಾನಿನ ಮಾಸ್ ಇರ್ಬೋದು, ಯಾವುದೇ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲಿನ ಮಾಸ್ ಇಂಟು ಟೋಟಲ್ ನಂಬರ್ ಆಫ್ ಪಾರ್ಟಿಕಲ್, ಎಷ್ಟು ಆಟಮ್ ಇದೆ. ಅದೇ ರೀತಿಯಲ್ಲಿ ಇಲ್ಲಿ ಏನಾಗುತ್ತೆ ನಮಗೆ, ಸೊ ಮಾಸ್ ಇಂಟು ಏನಾಗುತ್ತೆ ನಮಗೆ, ಮಾಸ್ ಇಂಟು ಸೊ ಟೋಟಲ್ ನಂಬರ್ ಆಫ್ ಆಟಮ್ಸ್ ಅಂತ ಕರಿತೇವೆ, ರೈಟ್. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎ ಇಯರ್. ಎ ಅನ್ನು ನಾವೇನು ಮಾಡ್ಬೋದು, ಸ್ಪೆಕ್ಟ್ರೋ ಎಕ್ಸ್ರೇ ಡಿಫ್ರಾಕ್ಷನ್ ಟೆಕ್ನಿಕ್ ಇರುತ್ತೆ, ಅದರಲ್ಲಿ ನಾವೇನು ಮಾಡ್ಬೋದು, ಎಡ್ಜ್ ಲೆಂತ್ನ ಫೈಂಡ್ ಔಟ್ ಮಾಡ್ಬೋದು. ಸೊ ನಾವು ವಿ ಹ್ಯಾವ್ ಟು ಗೋ ಫಾರ್ವರ್ಡ್ ಎಕ್ಸಾಕ್ಟ್ಲಿ ದ ಡೆನ್ಸಿಟಿ. ಸೊ ಡೆನ್ಸಿಟಿ ಆಫ್ ದಟ್ ಯೂನಿಟ್ಸ್ ಅದು ಎಷ್ಟು ಕೇಳಿದ್ರೆ, ಡೆನ್ಸಿಟಿ ವಿ ನೋ ದ ಫಾರ್ಮುಲಾ, ಡೆನ್ಸಿಟಿ ಇಸ್ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್ ಅಂತ ಹೇಳ್ತೀವಿ. ನಾವು ಅದನ್ನು ಮಾಸ್ ಬೈ ವಾಲ್ಯೂಮ್. ಸೊ ಏನು ಇದರ ಡೆನ್ಸಿಟಿ ಏನು ಕೇಳಿದ್ರೆ, ಇದರ ಮಾಸು ಡಿವೈಡ್ ಬೈ ವಾಲ್ಯೂಮ್ ಅಂತ ಹೇಳ್ತೀವಿ, ರೈಟ್. ಹಾಗಾದ್ರೆ ಮಾಸ್ ಏನಾಗುತ್ತೆ ನಮಗೆ, ಸೊ ಮಾಸ್ ಆಫ್ ದಿಸ್ ಯೂನಿಟ್ ಸೆಲ್ ಇಸ್ ನಥಿಂಗ್ ಬಟ್ ವಾಟ್, ಮಾಸ್ ಆಫ್ ಯೂನಿಟ್ ಸೆಲ್ ಇಸ್ ನಥಿಂಗ್ ಬಟ್ ದಿಸ್ ಟರ್ಮ್ಸ್. ಅದು ಎಷ್ಟು ಯೂನಿಟ್ ಸೆಲ್ ಇದ್ದಾವೆ, ಇದನ್ನು ನಾವು Z ಅಂತ ಹೇಳ್ತೀವಿ. ಏನು, ಟೋಟಲ್ ನಂಬರ್ ಆಫ್ ಆಟಮ್ಸ್ ಪ್ರೆಸೆಂಟ್ ಇನ್ ದಟ್ ಯೂನಿಟ್ ಸೆಲ್ ಏನು ಹೇಳ್ತೀವಿ, ಝಡ್ಗೆ ಏನು ಹೇಳ್ತೀವಿ, ಟೋಟಲ್ ನಂಬರ್ ಆಫ್ ಆಟಮ್ಸ್. ಟೋಟಲ್ ನಂಬರ್ ಆಫ್ ಆಟಮ್ಸ್ ಅಥವಾ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಇರ್ಬೋದು, ಅಯಾನ್ಸ್ ಇರ್ಬೋದು, ಟೋಟಲ್ ನಂಬರ್ ಅಂತ ಹೇಳ್ತೀವಿ. ಅದರಿಂದ ನಾವೇನು ಹೇಳ್ಬೋದು, ಟೋಟಲ್ ನಂಬರ್ ಆಫ್ ಆಟಮ್ಸ್ ಇಂಟು ಮಾಸ್ ಆಫ್ ಈಚ್ ಆಟಮ್ ಅಂತ ಹೇಳ್ತೀವಿ.
ಸೊ ಟೋಟಲ್ ನಂಬರ್ ಆಫ್ ಆಟಮ್ಸ್ ಬರ್ದಿದ್ದೇನೆ ಇಲ್ಲಿ Z ಇಂಟು ಮಾಸ್ ಆಫ್ ದಿ ಈಚ್ ಆಟಮ್. ಸೊ ಮಾಸ್ ಏನು ಹೇಳುವ ಅದನ್ನ, ಮಾಸ್ ಆಫ್ ದಿ ಈಚ್ ಆಟಮ್ ನಾವು ಸ್ಮಾಲ್ ಎಮ್ ಅಂತೀವಿ, ರೈಟ್. ಮಾಸ್ ಆಫ್ ದಿ ಈಚ್ ಆಟಮ್, ಮಾಸ್ ಆಫ್ ದಿ ಈಚ್ ಆಟಮ್ ಇಸ್ ಈಕ್ವಲ್ ಟು ಏನು ಹೇಳ್ಬೋದು ನಾವು ಅದನ್ನ ಸ್ಮಾಲ್ ಎಮ್ ಅಂತ ಕರೆಯುವ. ಅಂಡ್ ವಾಟ್ ಈಸ್ ದ ವಾಲ್ಯೂಮ್ ಆಫ್ ಕ್ಯೂಬ್? ವಾಲ್ಯೂಮ್ ಆಫ್ ಕ್ಯೂಬ್ ಇಸ್ ನಥಿಂಗ್ ಬಟ್ ವಾಲ್ಯೂಮ್ ಆಫ್ ಕ್ಯೂಬ್ ಇಸ್ ಈಕ್ವಲ್ ಟು ವಾಟ್? ಎ ಕ್ಯೂಬ್ ಅಂತ ಬರ್ತೀವಿ. ಏನು ಹೇಳ್ತೀವಿ ಅದನ್ನ ಎ ಕ್ಯೂಬ್ ಅಂತ ಹೇಳ್ತೀವಿ, ರೈಟ್. ಅದರಿಂದ ಮಾಸ್ ಅಂದ್ರೆ ಏನಾಯ್ತು ನಮಗೆ Z ಇಂಟು ಎಮ್. Z ಅಂದ್ರೆ ಟೋಟಲ್ ನಂಬರ್ ಆಫ್ ಆಟಮ್ಸ್ ಪ್ರೆಸೆಂಟ್ ಹಿಯರ್ and the mass of each atom. So together ಏನಾಗುತ್ತೆ ನಮಗೆ, ಸೊ ಮಾಸ್ ಆಫ್ ದಿ ಯೂನಿಟ್ ಸೆಲ್ ಅಂತ ಹೇಳ್ತೀವಿ. ಮಾಸ್ ಆಫ್ ದಿ ಯೂನಿಟ್ ಸೆಲ್ ಅಲ್ಲಿ ವಾಲ್ಯೂಮ್ ಅನ್ನು ಡಿವೈಡ್ ಮಾಡಿದ್ರೆ ಏನಾಗುತ್ತೆ ನಮಗೆ ಡೆನ್ಸಿಟಿ ಅನ್ನುವಂಥದ್ದು ಸಿಗುತ್ತೆ. ಅದರಿಂದ D is equal to what? Z into m and a cube ಅಂತ ಹೇಳ್ತೀವಿ. ಏನು ಹೇಳ್ತೀವಿ? a cube ಅಂತ ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ ಮೂವಿಂಗ್ ಆನ್. ಹಾಗಾದ್ರೆ ಮಾಸ್ ಆಫ್ ಅನ್ ಆಟಮ್ ಏನಾಗುತ್ತೆ ನಮಗೆ? ಸೊ ಮಾಸ್ ಆಫ್ ಅನ್ ಆಟಮ್, ಸೊ ಮಾಸ್ ಆಫ್ ಅನ್ ಆಟಮ್ ಅಥವಾ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ ಇರ್ಬೋದು. ಮಾಸ್ ಆಫ್ ಅನ್ ಆಟಮ್ ಇಸ್ ಈಕ್ವಲ್ ಟು ಏನಾಗುತ್ತೆ ನಮಗೆ? ಸೊ ದಟ್ ಈಸ್ ನಥಿಂಗ್ ಬಟ್ ಮೋಲಾರ್ ಮಾಸ್ ಅಂತ ಹೇಳ್ತೀವಿ. ಏನು ಹೇಳ್ತೀವಿ ಅದನ್ನ? ಮೋಲಾರ್ ಮಾಸ್. ಸೊ ಇಟ್ ಈಸ್ ನಥಿಂಗ್ ಬಟ್ ಕ್ಯಾಪಿಟಲ್ ಎಮ್ ಡಿವೈಡ್ ಬೈ ಅವೊಗೇಡ್ರೋ ನಂಬರ್. ಏನು ಹೇಳ್ತೀವಿ? ಅವೊಗೇಡ್ರೋ ನಂಬರ್ ಅಂತ ಹೇಳ್ತೀವಿ. ಅವೊಗೇಡ್ರೋ ನಂಬರ್. ಸೊ ದಟ್ ಈಸ್ ನಥಿಂಗ್ ಬಟ್ ಎನ್ ನಾಟ್ ಅಂತ ಹೇಳ್ತೀವಿ. ಅವೊಗೇಡ್ರೋ ನಂಬರ್ ದಟ್ ಈಸ್ ನಥಿಂಗ್ ಬಟ್ ಎನ್ ನಾಟ್. ಅವೊಗೇಡ್ರೋ ನಂಬರ್ ವ್ಯಾಲ್ಯೂ ಎಷ್ಟು? ಸೊ ವಿ ವಿಲ್ ಸಿ ಇಟ್ ಲೇಟರ್. ದಟ್ ಇಸ್ 6.022 ಇಂಟು 10 ಟು ದ ಪವರ್ ಆಫ್ ಎಷ್ಟಾಗುತ್ತೆ ನಮಗೆ? 23 ಮೋಲ್ ಪರ್ ಮೋಲ್ ಅಂತ ಹೇಳ್ತೀವಿ. ಒಂದು ಮೋಲ್ ಅಂದರೆ, ಅಥವಾ ನಮ್ಗೆ ಗೊತ್ತಿದೆ ಅವೊಗೇಡ್ರೋ ನಂಬರ್ ಅಂದ್ರೇನು? ಸೊ ದಟ್ ಇಸ್ ಮೋಲ್. ಒಂದು ಮೋಲಲ್ಲಿ ಅಷ್ಟು ಪಾರ್ಟಿಕಲ್ ಇರುತ್ತೆ. ಅಟಾಮಿಕ್ ಮಾಸ್ ಅಂದ್ರೂ ಕೂಡ ಅದೇ ಬರುತ್ತೆ. ಸೊ ಪ್ರತಿಯೊಂದಕ್ಕೂ ಕೂಡ ಏನು ಹೇಳ್ತೀವಿ ನಾವು ಅದನ್ನ ಅವೊಗೇಡ್ರೋ ನಂಬರಲ್ಲಿ ಹೇಳ್ತೀವಿ, ರೈಟ್. ಅದರಿಂದ ಒಂದು ಆಟಮಿನ ಮಾಸ್ ಏನಾಗುತ್ತೆ? ಸೊ ಟೋಟಲ್ ಏನು ಮಾಸ್ ಏನು ಹೇಳ್ತೀವಿ ನೋಡಿ, ಇಟ್ ಈಸ್ ನಥಿಂಗ್ ಬಟ್ ಅವೊಗೇಡ್ರೋ ನಂಬರ್. ಅವೊಗೇಡ್ರೋ ನಂಬರ್ ಅನ್ನ ಸೇರಿಸಿದ್ರೆ ಎಷ್ಟಾಗುತ್ತೆ ನಮಗೆ? ಸೊ ಮಾಲಿಕ್ಯುಲರ್ ಮಾಸ್ ಬರುತ್ತೆ. ಅದನ್ನ ಮೋಲಾರ್ ಮಾಸ್ ಅಂತ ಹೇಳ್ತೀವಿ. ಆ ಮೋಲಾರ್ ಮಾಸ್ ಎಷ್ಟು? ಮೋಲಾರ್ ಮಾಸ್ ಅಂದ್ರೆ ಏನು? ಅವೊಗೇಡ್ರೋ ಕ್ವಾಂಟಿಟಿ ಇದ್ರೆ ಮೋಲಾರ್ ಮಾಸ್ ಅಂತ ಹೇಳ್ತೀವಿ. ಅದರಲ್ಲಿ ಅವೊಗೇಡ್ರೋ ನಂಬರ್ ಅನ್ನ ಡಿವೈಡ್ ಮಾಡಿದಾಗ ಏನಾಗುತ್ತೆ? ಒಂದು ಪಾರ್ಟಿಕಲಿನ ಮಾಸ್ ಏನಂತ ಸಿಗುತ್ತೆ? ಇಟ್ ಈಸ್ ನಥಿಂಗ್ ಬಟ್ ವಾಟ್? ಮಾಸ್ ಆಫ್ ಅನ್ ಆಟಮ್ ಅಂತ ಹೇಳ್ತೀವಿ, ರೈಟ್. ಹಾಗಾದ್ರೆ ಮಾಸ್ ಆಫ್ ಅನ್ ಆಟಮ್ ಏನಾಯ್ತು ನಮಗೆ? ಸ್ಮಾಲ್ ಎಮ್ ಇಸ್ ನಥಿಂಗ್ ಬಟ್ ಆಫ್ ಕ್ಯಾಪಿಟಲ್ ಎಮ್. ಸೊ ದಟ್ ಇಸ್ ಮೋಲಾರ್ ಮಾಸ್ ಡಿವೈಡ್ ಬೈ ಅವೊಗೇಡ್ರೋ ನಂಬರ್. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ? ಇದು 6.022 ಇಂಟು 10 ಟು ದ ಪವರ್ ಆಫ್ ಎಷ್ಟಾಯಿತು? 23 ಮೋಲ್ ಇನ್ವರ್ಸ್ ಅಂತ ಹೇಳ್ತೀವಿ, ಪರ್ ಮೋಲ್. ಓಕೆ, ಹಾಗಾದ್ರೆ ಇವಾಗ ಡೆನ್ಸಿಟಿ ಫಾರ್ಮುಲಾ ಏನಾಗುತ್ತೆ? ಸೊ ವೆರಿ ಇಂಪಾರ್ಟೆಂಟ್. ಡೆನ್ಸಿಟಿ ಇಸ್ ಈಕ್ವಲ್ ಟು ಡೆನ್ಸಿಟಿ of the unit cell is equal to what? Density is equal to Z into m. m ಅಂದ್ರೆ ಮೋಲಾರ್ ಮಾಸ್ ಅಂತ ಹೇಳ್ತೀವಿ. ಡಿವೈಡ್ ಬೈ ಏನಾಗುತ್ತೆ ನಮಗೆ? a ಕ್ಯೂಬ್ ಇಂಟು ಏನಾಗುತ್ತೆ ನಮಗೆ? ಸೊ m ನಾಟ್. ಸೊ ಇಟ್ ಈಸ್ ನಥಿಂಗ್ ಬಟ್ ವಾಟ್? ಡೆನ್ಸಿಟಿ. ವೇರ್ Z is the number of atom, right? Z is the total number of atom present here. m is the m ಗೆ ಏನು ಹೇಳ್ತೀವಿ ನಾವು? ಮಾಸ್ ಆಫ್ ಅನ್ ಆಟಮ್. m ಅಂದ್ರೆ ಏನಾಗ್ತದೆ? So m is the mass of the atom and capital M is nothing but molar mass ಅಂತ ಹೇಳ್ತೀವಿ. molar mass ಅಂತ ಹೇಳ್ತೀವಿ. And then n0 is nothing but ಅವೊಗೇಡ್ರೋ ನಂಬರ್. So it is nothing but 6.0 ಕಾಣಿಸ್ತದಲ್ಲ? 6.022 ಇಂಟು 10 ಟು ದ ಪವರ್ ಆಫ್ ಏನು ಹೇಳ್ತೀವಿ? 23 ಪರ್ ಮೋಲ್ ಅಂತ ಹೇಳ್ತೀವಿ. Right? So this is the what exactly ಏನು ಹೇಳ್ತೀವಿ? ಡೆನ್ಸಿಟಿ ಫಾರ್ಮುಲಾ. ವೆರಿ ಇಂಪಾರ್ಟೆಂಟ್. ಒನ್ಸ್ ಅಗೇನ್ ಹೇಳ್ತಾರೆ, ವೆರಿ ಇಂಪಾರ್ಟೆಂಟ್, ರೈಟ್. ಸೊ ಜಸ್ಟ್ ನೋಟ್ ಇಟ್ ಡೌನ್. ಏನಂತ ಜಸ್ಟ್ ನೋಟ್ ಇಟ್ ಡೌನ್, ಟೇಕ್ ಅ ಸ್ಕ್ರೀನ್ ಶಾಟ್, ರೈಟ್. ಸೊ ವಾಟ್ ಇಸ್ ದ ಫಾರ್ಮುಲಾ? ಡೆನ್ಸಿಟಿ Z ಇಂಟು m ಡಿವೈಡ್ ಬೈ a ಕ್ಯೂಬ್ ಇಂಟು ಏನಾಗುತ್ತೆ ನಮಗೆ? NA ಅವೊಗೇಡ್ರೋ ನಂಬರ್, ಅಥವಾ N0 ಅಂತ ಹಾಕ್ಬೋದು. ಸೊ ಅವೊಗೇಡ್ರೋ ನಂಬರ್ N0 ಅಂತ ಕೂಡ ಬರೀಬಹುದು, ಅಥವಾ NA ಅಂತಲೂ ಕೂಡ ಬರೀಬಹುದು. ಸೊ ಓಕೆ, ನೆಕ್ಸ್ಟ್. ಸೊ ಇದರ ಯೂನಿಟ್ ಏನಾಗುತ್ತೆ ನಮಗೆ? ಗ್ರಾಮ್ ಸೆಂಟಿಮೀಟರ್ ಕ್ಯೂಬ್ ಅಂತ ಹೇಳ್ತೀವಿ. ಗ್ರಾಮ್ ಸೆಂಟಿಮೀಟರ್ ಕ್ಯೂಬ್ ಏನು ಹೇಳ್ತೀವಿ ನಾವು ಅದನ್ನ? ಗ್ರಾಮ್ ಸೆಂಟಿಮೀಟರ್ ಕ್ಯೂಬ್, ರೈಟ್. -3, ರೈಟ್, ಪರ್ ಕ್ಯೂಬ್. ಗ್ರಾಮ್ ಸೆಂಟಿಮೀಟರ್ ಪರ್ ಕ್ಯೂಬ್ ಅಂತ ಹೇಳ್ತೀವಿ, ರೈಟ್. ಸೊ ನಾವು ಇವಾಗ ಕೇಳಿದ್ರೆ ಎಡ್ಜ್ ಲೆಂತ್ ಎನ್ನುವಂಥದ್ದು ಏನಿರುತ್ತೆ ನಮಗೆ? ಏಸ್ ದೇ ಆರ್ ಗಿವನ್ ಇನ್ ಪಿಕೋಮೀಟರ್, ರೈಟ್. ಎಡ್ಜ್ ಲೆಂತ್ ನೋಟ್ ಮಾಡ್ಕೊಳ್ಳಿ ಇದನ್ನ. ಎಡ್ಜ್ ಲೆಂತ್ ಮ್ಯಾಕ್ಸಿಮಮ್ ಇಲ್ಲೇ ತಪ್ಪಾಗುವಂಥದ್ದು, ಇದನ್ನ ಕರೆಕ್ಟ್ ಮಾಡ್ಕೊಳ್ಳಿ. ಎಡ್ಜ್ ಲೆಂತ್ ಎನ್ನುವಂಥದ್ದು ಎ ಪಿಕೋಮೀಟರ್ ಅಂತ ಕೊಡ್ತಾರೆ, ಒಂದು ವ್ಯಾಲ್ಯೂ ಕೊಡ್ತಾರೆ. ಸೊ ವ್ಯಾಲ್ಯೂ ಏನಾಗುತ್ತೆ? ಎ ಪಿಕೋಮೀಟರ್ ಅಂತ. ಸೊ ಅದನ್ನ ಏನು ಮಾಡ್ಕೊಳ್ಬೇಕು ನಾವು? ಅದನ್ನ ಸೆಂಟಿಮೀಟರಲ್ಲಿ ಕನ್ವರ್ಟ್ ಮಾಡ್ಕೊಳ್ಳುವಂಥದ್ದು. ಹೇಗೆ ಸೆಂಟಿಮೀಟರಿಗೆ ಕನ್ವರ್ಟ್ ಮಾಡ್ಕೊಳ್ಳೋದು ನೋಡ್ಕೊಳ್ಳಿ. ಕನ್ವರ್ಷನ್ ಫ್ಯಾಕ್ಟರ್ ವೆರಿ ಇಂಪಾರ್ಟೆಂಟ್. ಸೊ ಎ ಏನಾಗುತ್ತೆ ನಮಗೆ? ಎ ಇಂಟು 10 ಟು ದ ಪವರ್. ಪಿಕೋಮೀಟರ್ ಅಂದರೆ -12 ಪಿಕೋಮೀಟರ್, ನಾಟ್ -12 ಮೀಟರ್ ಅಂತ ಹೇಳ್ತೀವಿ. ಹೇಳ್ತೀವಿ ಅದನ್ನ -12 ಮೀಟರ್ ಅಂತ ಹೇಳ್ತೀವಿ, ರೈಟ್.
ಸೊ -12. ಸೊ 1 ಮೀಟರ್ ಅಂದರೆ ಎಷ್ಟು ಸೆಂಟಿಮೀಟರ್ ಆಗುತ್ತೆ ನಮಗೆ? 1 ಮೀಟರ್ ಈಸ್ ನಥಿಂಗ್ ಬಟ್ 100 ಸೆಂಟಿಮೀಟರ್. 100 ಸೆಂಟಿಮೀಟರ್. ಸೊ 100 ಸೆಂಟಿಮೀಟರ್ನ ಹೇಗೆ ಬರೀಬೋದು? 10⁻²2 ಸೆಂಟಿಮೀಟರ್ ಅಂತ ಬರೀಬೋದಾ? 1 ಮೀಟರ್ ಇಸ್ ಈಕ್ವಲ್ ಟು 100 ಸೆಂಟಿಮೀಟರ್, 10⁻² ಸೆಂಟಿಮೀಟರ್ ಬರೀಬೋದಾ? ಹಾಗಾದರೆ ಇಲ್ಲಿ ಏನಿದೆ ನೋಡಿ, 1 ಮೀಟರ್ ಇದೆ. ಸೊ 1 ಮೀಟರ್, ಸೊ 1 ಮೀಟರ್ ಇಸ್ ಈಕ್ವಲ್ ಟು 10⁻² ಸೆಂಟಿಮೀಟರ್. ಹಾಗಾದ್ರೆ ಏನಾಗುತ್ತೆ ನೋಡಿ, a ಇಂಟು 10⁻². 1 ಮೀಟರ್ ಅಂದರೆ ಎಷ್ಟು ಬರಿಬೋದು ನಾವು? ಇಂಟು -12 ಇದು, -12 ಇಂಟು 10⁻² ಸೆಂಟಿಮೀಟರ್. ಏನು ಮಾಡ್ಬೋದು? 10⁻² ಸೆಂಟಿಮೀಟರ್. ಇವಾಗ ಏನಾಗುತ್ತೆ ನಮಗೆ ಯಾವುದೇ ವ್ಯಾಲ್ಯೂ ಕೊಡಲಿ, ಸೊ ಇನ್ ಪಿಕೋಮೀಟರ್, ಸೊ ವ್ಯಾಲ್ಯೂ ಬರೀಲಿ ಇಂಟು 10⁻² ಎಷ್ಟಾಗುತ್ತೆ ನಮಗೆ? -10 ಸೆಂಟಿಮೀಟರ್. ವೆರಿ ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಏನಾಗುತ್ತೆ ನಮಗೆ? ಸೊ a ಇಂಟು 10⁻−10 ಸೆಂಟಿಮೀಟರ್. 10 ಸೆಂಟಿಮೀಟರ್ ಎಷ್ಟು? a ಪಿಕೋಮೀಟರ್ ಕೊಟ್ಟಿರ್ತಾರೆ. ಸೊ ಎಷ್ಟು? 100 ಪಿಕೋಮೀಟರ್. ಇವಾಗ ಸೆಂಟಿಮೀಟರ್ ಮಾಡಿದಾಗ ಏನಾಗುತ್ತೆ? 100 ಇಂಟು 10⁻10⁻−10 ಸೆಂಟಿಮೀಟರ್. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಬಟ್ ಫಾರ್ಮುಲಾದಲ್ಲಿ ಯಾವತ್ತೂ ಏನಾಗುತ್ತೆ ನಮಗೆ? a ಕ್ಯೂಬ್ ಇರುತ್ತೆ. ಅದರಿಂದ ಏನಾಗುತ್ತೆ ನಮಗೆ? ಸೊ a ಕ್ಯೂಬ್ ಇಸ್ ನಥಿಂಗ್ ಬಟ್ a ಕ್ಯೂಬ್ ಎಡ್ಜ್ ಲೆಂತ್ ಇಸ್ ಈಕ್ವಲ್ ಟು ವಾಟ್? ಎಡ್ಜ್ ಲೆಂತ್ ಇಸ್ ಈಕ್ವಲ್ ಟು ಏನಾಗುತ್ತೆ? a ಇಂಟು 10⁻−10 ಸೆಂಟಿಮೀಟರ್. ಏನಾಗುತ್ತೆ? a ಕ್ಯೂಬ್ ಅಂದರೆ ಹೋಲ್ ಕ್ಯೂಬ್ ಆಗುತ್ತೆ. ಆವಾಗ ಏನಾಗುತ್ತೆ ನಮಗೆ? ಸೊ ಯಾವುದೇ ವ್ಯಾಲ್ಯೂ ಕೊಟ್ಟಿರಲಿ ಅದರ ಕ್ಯೂಬ್ ಮಾಡಿ ಇಂಟು 10⁻−30 ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ. ಸೆಂಟಿಮೀಟರ್ ಕ್ಯೂಬ್, ರೈಟ್? ಡಿನಾಮಿನೇಟರಲ್ಲಿ ಇದ್ದದ್ದು ಮೇಲ್ಗಡೆ ಹೋದಾಗ ಏನಾಗುತ್ತೆ? ಇದು ಮೈನಸ್ ಆಗುತ್ತೆ. ಅದರಿಂದ ಗ್ರಾಮ್, ಸೊ ಗ್ರಾಮ್ ಇರಲಿ, ಸೆಂಟಿಮೀಟರ್ to the power -3 ಅಂತ ಹೇಳ್ತಾರೆ. ಇಟ್ ಈಸ್ ಬಿಕಾಸ್ ಆಫ್ ದಿಸ್, ರೈಟ್? ಸೊ ದಿಸ್ ಇಸ್ ದ ಆನ್ಸರ್ ಫಾರ್ ವಾಟ್? ಯಾವುದು? ಎಡ್ಜ್ ಲೆಂತ್ ಇದೆ, ರೈಟ್? ನೆನ್ಪಿಟ್ಕೊಳ್ಳಿ. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಯೂನಿಟ್ ಕನ್ವರ್ಷನ್. ಪಿಕೋಮೀಟರನ್ನು ಯಾವ ರೀತಿ ಸೆಂಟಿಮೀಟರಿಗೆ ಕನ್ವರ್ಟ್ ಮಾಡುವಂಥದ್ದು ಕರೆಕ್ಟಾಗಿ ಕ್ಲೀನಾಗಿ ಹೇಳಿಕೊಟ್ಟಿದ್ದೇನೆ, ಸರಿಯಾಗಿ ನೋಡ್ಕೊಳ್ಳಿ, ರೈಟ್? ಸೊ ವೆರಿ ವೆರಿ ಇಂಪಾರ್ಟೆಂಟ್, ರೈಟ್? ಸೊ ನಾವು ವಿ ವಿಲ್ ಮೂವ್ ಫಾರ್ ದ ಪ್ರಾಬ್ಲಮ್. ಸೊ ಪ್ರಾಬ್ಲಮನ್ನು ಸಾಲ್ವ್ ಮಾಡುವಾಗ ಆವಾಗ ನಿಮಗೆ ಎಕ್ಸಾಕ್ಟಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆ, ಸೊ ಸಿ ದ ಪ್ರಾಬ್ಲಮ್. An element having a BCC geometry, body centered cubic geometry. So BCC geometry ಇರುತ್ತೆ. BCC ಅಂದ್ರೇನು? ವೆರಿ ಸಿಂಪಲ್. ಏನಾಗುತ್ತೆ? ಕಾರ್ನರ್ ಅಲ್ಲಿ ಏನಾಗುತ್ತೆ ನಮಗೆ? ಕಾರ್ನರ್ ಅಲ್ಲಿ 8 atom at the corners and the center. ಟೋಟಲ್ ನಂಬರ್ ಆಫ್ ಆಟಮ್ ಎಷ್ಟಾಯ್ತು BCCಗೆ? BCCಗೆ 2. Z is equal to 2 ಆಗಿದೆ, ಆಯ್ತಾ? ಸೊ BCC geometry has an atomic mass. Atomic mass ಎಷ್ಟಿದೆ? M is equal to atomic mass 50 unit. Okay, so 50, right? Adha nanತರ calculate the density of the unit cell. So density is to get what is the density of calculate the density of the unit cell if its edge length A is equal to ಎಷ್ಟಾಗುತ್ತೆ ನಮಗೆ? edge length is equal to 290 picometer, right? So ಏನು ಕೇಳಿದಾರೆ? An element having BCC geometry has an atomic mass 50 unit, unified mass ಅಂತ ಹೇಳ್ತೀವಿ. Calculate the density of the unit cell if its edge length is 290 picometer, right? So first ಏನಾಗುತ್ತೆ ಕೇಳಿದ್ರೆ ಫಾರ್ಮುಲಾವನ್ನು ಬರೆಯುವ. ಫಾರ್ಮುಲಾ ಏನಾಗುತ್ತೆ? D is equal to Z into capital M divided by ಏನಾಗುತ್ತೆ ಮತ್ತೆ? ಸೊ A ಕ್ಯೂಬ್ ಇಂಟು ಅವಗೇಡ್ರೋ ನಂಬರ್ ಏನಾಗುತ್ತೆ ನಮಗೆ? ಸೊ A ಇಂಟು ಅವಗೇಡ್ರೋ ನಂಬರ್ ಅಂತ ಹೇಳ್ತೀವಿ, ರೈಟ್? ಸೊ ಇವಾಗ ಸೊ A ಏನಾಗಿದೆ ನೋಡಿ? A ಪಿಕೋಮೀಟರ್ ಅಲ್ಲಿ ಕೊಟ್ಟಿದೆ. ಒಂದು ಯೂನಿಟ್ ಫ್ಯಾಕ್ಟರ್ ಇದೆ, ಕನ್ವರ್ಷನ್ ಮಾಡ್ಕೊಂಡು. A ಅಂದ್ರೆ ಏನಾಗುತ್ತೆ ನಮಗೆ? A is equal to 290 ಪಿಕೋಮೀಟರ್. ಹಾಗಾದ್ರೆ ಏನಾಗುತ್ತೆ ನಮಗೆ? A is equal ಏನಾಗುತ್ತೆ? ಡೈರೆಕ್ಟ್ ಆಗಿ ಬರೀಬಹುದು 290 ಇಂಟು ಪಿಕೋಮೀಟರ್ ಅಂದ್ರೆ ಎಷ್ಟು? 10⁻² ಆಗುತ್ತೆ. ಸೆಂಟಿಮೀಟರ್ ಕನ್ವರ್ಟ್ ಮಾಡಿದಾಗ ಏನಾಗುತ್ತೆ? ಸೊ ಜಸ್ಟ್ ಇವಾಗ ಹೇಳಿದ್ದೇನೆ 10⁻−10 ಸೆಂಟಿಮೀಟರ್. ಯಾಕೆ ಬಂತು? ಜಸ್ಟ್ ಹೇಳಿದ್ದೇನೆ ಅಲ್ವಾ? ಸೊ ಅದಕ್ಕೆ 10⁻−10 ಸೆಂಟಿಮೀಟರ್, ರೈಟ್? ಸೊ ಇನ್ನೂ ಕೂಡ ಏನು ಮಾಡ್ಬೋದು? ಕ್ಯಾಲ್ಕುಲೇಷನ್ ಈಸಿ ಮಾಡ್ಕೊಡುವ. ನಾನು ಹೇಳ್ತೇನೆ, ಟ್ರಿಕ್ಸನ್ನು ಹೇಳಿಕೊಡ್ತೇನೆ ಹೇಗೆ ಕ್ಯಾಲ್ಕುಲೇಷನ್ನ ಈಸಿಯಾಗಿ ಮಾಡ್ಬೋದು. ಓಕೆ, ಸೊ ವಿ ವಿಲ್ ರೈಟ್ ಇಟ್. ಏನಾಗುತ್ತೆ? Z is equal to what? ಕ್ಯಾಲ್ಕುಲೇಷನ್ ಮಾಡಿದ್ದೇವೆ. ಸೊ BCC ಇದೆ, ಬಾಡಿ ಸೆಂಟರ್ಡ್ ಮತ್ತು ಇಂಟು ಕ್ಯೂಬಿಕ್, ರೈಟ್? ಡಯಾಗ್ರಾಮ್ ಸಿಂಪ್ಲಿ ಬರ್ದಿದ್ದೇನೆ ನಾನು. ಟೋಟಲ್ ನಂಬರ್ ಆಫ್ ಆಟಮ್ ಎಷ್ಟಾಯಿತು? Z is equal to 2, ರೈಟ್? 2. ಸೊ ಮಾಸ್ ಎಷ್ಟಾಗುತ್ತೆ ನಮಗೆ? 50 ಗ್ರಾಮ್ ಇರುತ್ತೆ. ಗ್ರಾಮ್ ಪರ್ ಮೋಲ್ ಅಂತ ಹೇಳ್ತೀವಿ, ರೈಟ್? ಸೊ ಗ್ರಾಮ್. ಆ್ಯಂಡ್ A ಕ್ಯೂಬ್ ಏನಾಗುತ್ತೆ ನಮಗೆ? 290 ಇಂಟು 10⁻−10 ಸೆಂಟಿಮೀಟರ್ ಇರುತ್ತೆ. ಅದ್ರ ಜೊತೆಗೆ ಯೂನಿಟನ್ನು ಬಗ್ಗೆ ಬೇಡ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋ. A ಕ್ಯೂಬ್ ಆ್ಯಂಡ್ ಅವಗೇಡ್ರೋ ನಂಬರ್ 60.022 ಇಂಟು 10⁻23 ಮೋಲ್ ಪರ್ ಮೋಲ್ ಅಂತ ಹೇಳ್ತೀವಿ, ಪರ್ ಮೋಲ್, ರೈಟ್? ಸೊ ದಿಸ್ ಇಸ್. ಸೊ ಕ್ಯಾಲ್ಕುಲೇಷನ್ ಮಾಡುವಾಗ ಏನಾಗುತ್ತೆ ಕೇಳಿದ್ರೆ ಸಿಂಪಲ್ ಆಗಿ ಕ್ಯಾಲ್ಕುಲೇಷನ್ ಮಾಡೋಣ, ರೈಟ್? ಸೊ ಹಿಯರ್
ಇಲ್ಲಿ 2 ಇದೆ, ಇಲ್ಲಿ 50 ಇದೆಯಲ್ಲ, ಇಲ್ಲಿ 290 ಇದೆ. ಸೊ ವ್ಯಾಲ್ಯೂ ಮಾಡಿದಾಗ ಏನಾಗುತ್ತೆ ನಮಗೆ ಕ್ಯಾಲ್ಕುಲೇಟರಲ್ಲಿ ವ್ಯಾಲ್ಯೂ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ, ರೈಟ್. ಸೊ ಇವಾಗ ಏನಾಗುತ್ತೆ ಸಿಂಪಲ್ ಕ್ಯಾಲ್ಕುಲೇಷನ್ ಮಾಡುವಾಗ ನೋಡಿ ಇಲ್ಲಿ. ಸೊ 290 ಇಂಟು 10 ಟು ದ ಪವರ್ ಆಫ್ ಎಷ್ಟು 10 ಸೆಂಟಿಮೀಟರ್ ಇದೆ. ಇದನ್ನು ಯಾವ ರೀತಿ ಕಮ್ಮಿ ಮಾಡ್ಕೊಂಡು ಸೊ ಡೆಸಿಮಲ್ ಪಾಯಿಂಟ್ ಇದೆಯಲ್ಲ, ಸಿ ಹಿಯರ್ 290.0 ಅಲ್ವಾ. ಈ ಡೆಸಿಮಲನ್ನು 2 ಪಾಯಿಂಟ್ ಈಚೆ ತಗೋಬೋದು. ಇವಾಗ ಏನಾಗುತ್ತೆ 2.90 ಅಂತಲ್ವಾ. 10 ಟು ದ ಪವರ್ ಆಫ್ ಏನು ಮಾಡ್ಬೇಕು ಹೇಳಿದ್ರೆ ನಾವು, ಸೊ ಯಾವಾಗ ಡೆಸಿಮಲನ್ನು ಸೊ ಇದನ್ನು ಟ್ರಿಕ್ಸನ್ನು ನೆನ್ಪಿಟ್ಕೊಳ್ಳಿ, ವೆರಿ ಈಸಿ ಆಗುತ್ತೆ. ಸೊ ಎರಡು ಪಾಯಿಂಟನ್ನು ಈ ಕಡೆ ಹಾಕಿದಾಗ ರೈಟ್, ಸೊ 2 ರೈಟ್ ಈ ಕಡೆ ಹಾಕಿದ್ವಿ, ಇಲ್ಲಿದ್ದ ಡೆಸಿಮಲನ್ನು 1 2 2 ಪ್ಲೇಸನ್ನು ಹಾಕಿದ್ವಿ. ಆವಾಗ ಏನಾಗುತ್ತೆ ನಮಗೆ ಇಂಟು ಏನು ಮಾಡಬೇಕು 10 ಟು ದ ಪವರ್ ಆಫ್ ಎಷ್ಟು ಮಾಡಬೇಕು 2 ಮಾಡಬೇಕು ಅಲ್ವಾ. ಅಂದರೆ ಇದಕ್ಕೆ ನಾವು ಡಿವೈಡ್ ಮಾಡ್ತೀವಿ ಅಂತ 100 ಡಿವೈಡ್ ಮಾಡಿದ್ರೆ ಇದು ಬರುತ್ತೆ, ರೈಟ್. ನಾವು ಇವಾಗ ಏನು ಮಾಡಬೇಕು 100 ಮಲ್ಟಿಪ್ಲೈ ಮಾಡಬೇಕು, ವೆರಿ ಸಿಂಪಲ್. ಸೊ ಈ ಡೆಸಿಮಲನ್ನು ಈಚೆ ಹಾಕಿದಾಗ 10 ಟು ದ ಪವರ್ ಆಫ್ 2 ಅಂತ ಮಾಡ್ತೀವಿ ಅಲ್ವಾ. ಹಾಗಾದ್ರೆ ಏನಾಯ್ತು ಈಗ 10 ಟು ದ ಪವರ್ ಆಫ್ 2 ಆಯಿತು. ಮುಂಚೆ ಎಷ್ಟಿತ್ತು 10 ಟು ದ ಪವರ್ ಆಫ್ -10 ಇತ್ತು. ಹಾಗಾದ್ರೆ ವ್ಯಾಲ್ಯೂ ಎಷ್ಟಾಗುತ್ತೆ ನಮಗೆ +2 ಇದು, ನಾಟ್ -2 +2. ಸೊ ಈ ರೀತಿ ಮಾಡ್ಕೊಂಡಿದ್ರೆ ಏನಾಗುತ್ತೆ ಡೆಸಿಮಲನ್ನು ಈಚೆ ಯಾವಾಗ ಏನಿರುತ್ತೆ 2 ಆಗಿ ಕನ್ಸಿಡರ್ ಮಾಡುವುದು. ಕ್ಯಾಲ್ಕುಲೇಷನ್ ನಿಮಗೆ ಈಸಿ ಆಗುತ್ತೆ, ರೈಟ್. ಅದನ್ನ 2.90 ಇಂಟು 10 ಟು ದ ಪವರ್ ಆಫ್ 2 ಇಂಟು ಇಲ್ಲಿದ್ದದನ್ನು ಬರೀರಿ, ವೆರಿ ಸಿಂಪಲ್. ಸೊ ಅದೇ ರೀತಿ ಬರ್ಕೊಂಡಿದ್ರೆ ಏನಾಗುತ್ತೆ ನಮಗೆ ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ. ಸಿ ಹಿಯರ್ 2 ಇಂಟು 50 ಡಿವೈಡ್ ಬೈ ಏನಾಗುತ್ತೆ ನಮಗೆ 2.90 10 ಟು ದ ಪವರ್ ಆಫ್ 2 10 ಟು ದ ಪವರ್ ಆಫ್ -10 ಎಷ್ಟಾಯ್ತು ಇವಾಗ ಇಂಟು 10 ಟು ದ ಪವರ್ ಆಫ್ -8 ಹೋಲ್ ಕ್ಯೂಬ್ ಆಯಿತು. ಆ್ಯಂಡ್ ದೆನ್ 6.022 ಇಂಟು 10 ಟು ದ ಪವರ್ ಆಫ್ ಎಷ್ಟು 23 ರೈಟ್. ಸಿಂಪ್ಲಿಫೈ ಮಾಡಿದಾಗ ಏನಾಗುತ್ತೆ ನಮಗೆ, ಸಿಂಪ್ಲಿಫೈ ಮಾಡಿದಾಗ ಜಸ್ಟ್ ಸಿಂಪ್ಲಿಫೈ ಮಾಡಿ, ಐ ವಿಲ್ ಹ್ಯಾವ್ ದಿಸ್ ಕಾಣಿಸೋದಲ್ಲ ಇಲ್ಲಿ, ಸಿಂಪ್ಲಿಫೈ ಮಾಡಿ. ಸಿಂಪ್ಲಿಫೈ ಮಾಡೋದು ಹೀಗೆ ಹೇಳಿಕೊಡ್ತೀನಿ ನೋಡಿ. ಇಲ್ಲಿ ನೋಡಿ ರಫ್ಲಿ ಬರೀತೀನಿ 2 ಇಂಟು 50 ಆಯ್ತಲ್ಲ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ. ಕ್ಯಾಲ್ಕುಲೇಟರ್ ಇಟ್ಕೊಳ್ಳಿ. 2 ಇಂಟು ಗುಣಿಸು 50, ಅದಾದ ನಂತರ ಡಿವೈಡ್ ಬೈ 2.90 ಪುನಃ ಡಿವೈಡ್ ಮಾಡಿ. ಕ್ಯಾಲ್ಕುಲೇಟರಲ್ಲಿ ಡಿವೈಡ್ ಒನ್ಸ್ ಅಗೇನ್ 2.90 ಇದೀಗ ಡಿವೈಡ್ ಆಗ್ತದಲ್ಲ, ಪುನಃ ಡಿವೈಡ್ 2.90 ಪುನಃ ಏನು ಮಾಡಬೇಕು 90ದಿಂದ ಡಿವೈಡ್ ಮಾಡಿ. ಕ್ಯಾಲ್ಕುಲೇಷನಲ್ಲಿ ಸ್ಪೀಡ್ ಲೆಕ್ಕ ಮಾಡಲಿಕ್ಕೆ 2 ಇಂಟು 50 ಡಿವೈಡ್ ಬೈ 2.9 ಡಿವೈಡ್ ಬೈ 2.9 ಡಿವೈಡ್ ಬೈ 2.9 ಪುನಃ ಏನು ಮಾಡಬೇಕು ಈ ವ್ಯಾಲ್ಯೂನ ಡಿವೈಡ್ ಬೈ 6.0 ಡಿವೈಡ್ ಬೈ 6.022 ಇಷ್ಟನ್ನು ಡಿವೈಡ್ ಮಾಡಿ ಹೇಳ್ತೀನಿ. 2 ಇಂಟು 50 ಡಿವೈಡ್ ಬೈ ದಿಸ್ ಡಿವೈಡ್ ಬೈ ದಿಸ್ ಡಿವೈಡ್ ಬೈ ದಿಸ್ ಒನ್ ಸೆಕೆಂಡ್ ಡಿವೈಡ್ ಬೈ ದಿಸ್. ಸೊ ವ್ಯಾಲ್ಯೂ ಎಷ್ಟು ಸಿಗುತ್ತೆ ಕೇಳಿದ್ರೆ ನಿಮಗೆ ಅಪ್ರಾಕ್ಸಿಮೇಟ್ಲಿ. ಸೊ ಯು ಆರ್ ಗೆಟಿಂಗ್ ವ್ಯಾಲ್ಯೂ ಇದಿಷ್ಟನ್ನು ಮಾಡಿದ್ರಲ್ಲ, ವ್ಯಾಲ್ಯೂ ಎಷ್ಟು ಬರುತ್ತೆ ನೋಡಿ ಕ್ಯಾಲ್ಕುಲೇಟ್. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ, ಸೊ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಅನ್ನುವಂಥದ್ದು ಎಷ್ಟು ಬರುತ್ತೆ ನಮಗೆ 0.6808 ಬರುತ್ತೆ ನೋಡಿ. 0.6808 ಬರ್ತದಲ್ವಾ. 0.6808 ವ್ಯಾಲ್ಯೂ ಬಂತು. ಸೊ ಇದಿಷ್ಟನ್ನು ಮಾಡಿದಾಗ ವ್ಯಾಲ್ಯೂ ಬಂತು. ಹಾಗಾದ್ರೆ ಇನ್ನೇನಿದೆ ನಮಗೆ, ಸೊ 10 ಇದೆ ಅಲ್ವಾ, ರೈಟ್. ಸೊ ಇದು ಆನ್ಸರ್ ಆಗುತ್ತೆ, ರೈಟ್, ಆನ್ಸರ್ ಆಗುತ್ತೆ. ಸೊ ಇದರ ಆನ್ಸರ್ ಕೆಳಗಡೆಗೆ ಏನಿದೆ ನೋಡಿ. ಸೊ 10 ಟು ದ ಪವರ್ ಆಫ್ -8 ಇಂಟು 3 ಏನಾಗುತ್ತೆ ಅದು a ಟು ದ ಪವರ್ ಆಫ್ m ಹೋಲ್ n. ಅವಾಗ ಏನಾಗುತ್ತೆ a ಟು ದ ಪವರ್ ಆಫ್ m ಇಂಟು n, ರೈಟ್. ಸೊ 10 ಟು ದ ಪವರ್ ಆಫ್ -8 ಇದ್ರೆ ಏನಾಗುತ್ತೆ 8 3 ಸೊ 24 ಆಗುತ್ತೆ ಅಲ್ವಾ. ಅದರಿಂದ 10 ಟು ದ ಪವರ್ ಆಫ್ -24 ಮತ್ತೇನಿದೆ ಇಲ್ಲಿ. ಸೊ ಕೆಳಗಡೆಗೆ ಇಂಟು 10 ಟು ದ ಪವರ್ ಆಫ್ 23. ಸೊ ಇವಾಗ ಏನಾಗುತ್ತೆ ನಮಗೆ 10 ಟು ದ ಪವರ್ ಆಫ್ 24 ಮೈನಸ್ ಏನಾಗುತ್ತೆ ಸಿ ಹಿಯರ್ 0.6808. ಈಚ್ ಸ್ಟೆಪ್ ಐ ಆಮ್ ಟೆಲಿಂಗ್ ಹಿಯರ್ 10 ಟು ದ ಪವರ್ ಆಫ್ -24 23 ಎಷ್ಟಾಗುತ್ತೆ ನಮಗೆ -1 ಆಯಿತು, ರೈಟ್. -1 ಆಯಿತು. ಇದು ಮೇಲ್ಗಡೆ ಹೋದರೆ ಏನಾಗುತ್ತೆ 0.6808 ಇಂಟು 10 ಟು ದ ಪವರ್ ಆಫ್ ಮೇಲ್ಗಡೆ ಹೋದಾಗ ಏನಾಗುತ್ತೆ +1 ಆಗುತ್ತೆ, ಅಂದರೆ 10. ಸೊ 10 ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ ನಿಮಗೆ 6.81 80 ಇದ್ದದ್ದು 1 ಮಾಡಿ 80 ಕಡೆ ಗ್ರಾಮ್. ಆ್ಯಂಡ್ ದೆನ್ ಪಿಕೋಮೀಟರ್ ಇದ್ದದ್ದು ಏನು ಮಾಡಿದರೆ ಸೆಂಟಿಮೀಟರ್. ಇದು ಹೋಲ್ ಕ್ಯೂಬ್ ಆಗುತ್ತಲ್ಲ, ಆವಾಗ ಏನಾಗುತ್ತೆ ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ ಇಲ್ಲಿ ಕೆಳಗಡೆಗೆ. ಸೊ ಡಿನಾಮಿನೇಟರ್ಲಿ ಸೆಂಟಿಮೀಟರ್ ಕ್ಯೂಬ್, ಮೇಲ್ಗಡೆ ಬಂದಾಗ ಏನಾಗುತ್ತೆ ಸೆಂಟಿಮೀಟರ್ -3 ಟು ದ ಪವರ್ -3. ಸೊ ದಿಸ್ ಇಸ್ ದ ಆನ್ಸರ್ 6.81, ರೈಟ್. ಸಿಂಪ್ಲಿ. ಸೊ ಇಲ್ಲಿ ಒಂದು ಕರೆಕ್ಷನ್ ಅನ್ನು ಮಾಡ್ಕೊಳ್ಳಿ. ನೀವು ಡೈರೆಕ್ಟ್ ಮಾಡೋದಾದ್ರೆ ಮಾಡಿ, ಅಂತಂದರೆ ಇಲ್ಲ, ಡೈರೆಕ್ಟ್ ವ್ಯಾಲ್ಯೂವನ್ನು ಹಾಕ್ಬೋದು. 290 ಇಲ್ಲಿ 290 ಇಂಟು 10 ಟು ದ ಪವರ್ ಆಫ್ -10 ಆಗಿ 30 ಮಾಡಿ, ಆವಾಗ ಲಾರ್ಜ್ ವ್ಯಾಲ್ಯೂ ಬರುತ್ತೆ.
ರೈಟ್. ಲಾರ್ಜ್ ವ್ಯಾಲ್ಯೂ ಬರುತ್ತೆ ಇಂಟು 10 to the power ಆಫ್ ಎಷ್ಟು ನಿಮ್ಮ ಇದರಲ್ಲಿ ಕ್ಯಾಲ್ಕುಲೇಷನಲ್ಲಿ ಮಾಡಿದಾಗ -e ಅಂತ ಬರುತ್ತೆ. ಅಲ್ಲಿ ಕನ್ಫ್ಯೂಸ್ ಆಗೋದು ಬೇಡ ಅಂತ ಹೇಳ್ತೀನಿ. ಇಲ್ಲಿ 10 to the power ಆಫ್ -7 ಅಷ್ಟು ಬರುತ್ತೆ. ಆಯಿತಾ? ಈಸಿ ಮೆಥಡಲ್ಲಿ ಮಾಡೋದು ಪ್ರೀತಿ ಡೆಸಿಮಲ್ ಒಂದು ನೋಡ್ಕೊಂಡಿಲ್ಲ. ಆಯಿತು, 2 ಪಾಯಿಂಟ್ ಮಾಡಿದ್ದೀನಿ -8 ಆಗಿದೆ. ಇಲ್ಲ ಡೈರೆಕ್ಟ್ ಮಾಡಿದ್ರು ಮಾಡಿ, ತೊಂದರೆ ಇಲ್ಲ. ಸೊ ಯು ಕ್ಯಾನ್ ಡೂ ಇಟ್, ಬಟ್ ಇಟ್ ಇಸ್ ಸಿಂಪಲ್ ವೇ ಯುವರ್ ಎಕ್ಸಾಕ್ಟ್ ಆನ್ಸರ್ ಯು ಆರ್ ಗೆಟಿಂಗ್. ಸೊ ದಿಸ್ ಇಸ್ ದ ಫಸ್ಟ್ ಪ್ರಾಬ್ಲಮ್. ಸೊ ನೋಟ್ ಇಟ್ ಡೌನ್. ಓಕೆ, ಸೊ ನೆಕ್ಸ್ಟ್ ಸೆಕೆಂಡ್ ಪ್ರಾಬ್ಲಮ್. ಆನ್ ಎಲಿಮೆಂಟ್ ಹ್ಯಾವಿಂಗ್ ಅಟಾಮಿಕ್ ಮಾಸ್ ಎಷ್ಟಾಗುತ್ತೆ? ಅಟಾಮಿಕ್ ಮಾಸ್ ಕೊಟ್ಟಿದ್ದಾರೆ. ಸೊ ಮಾಸ್ m is equal to atomic mass 107.9 unified mass and has a FCC unit cell. The edge length of unit cell is picometer ಅಲ್ಲಿ ಕೊಟ್ಟಿದ್ದಾರೆ 408.6 picometer. Calculate the density of the unit cell. Right, so very simple. ಕೊಟ್ಟಿದ್ದು ಯಾವುದು? FCC ಕೊಟ್ಟಿದ್ದಲ್ವಾ? FCC unit cell ಅನ್ನು ಕೊಟ್ಟಿದ್ದಾರೆ. Right, so FCC ಅಲ್ಲಿ ಏನಾಗುತ್ತೆ? In addition to that 8 corners, ಈಚ್ ಫೇಸ್ ಅಲ್ಲಿ ಏನಾಗುತ್ತೆ ನಮಗೆ? ರೈಟ್, ಸೊ ಈಚ್ ಫೇಸ್ ಅಲ್ಲಿ 1 2 3 ಫ್ರಂಟ್ ಒಂದು ಬ್ಯಾಕ್ ಸೈಡ್. ಅದಾಯ್ತಾ? ಸೊ ಫೇಸ್ ಸೆಂಟರ್. ಸೊ ಟೋಟಲ್ ನಂಬರ್ ಆಫ್ ಆಟಮ್ಸ್ ಎಷ್ಟಾಗುತ್ತೆ? Z 1/8 ಇಂಟು 8, ರೈಟ್, ಪ್ಲಸ್ ಏನಾಗುತ್ತೆ 1/2 ಇಂಟು 6 ಫೇಸಲ್ಲಿ 6 ಹಾಫ್ ಕಾಂಟ್ರಿಬ್ಯೂಷನ್. 1 ಪ್ಲಸ್ 3 ಎಷ್ಟಾಯಿತು? 4. Z is equal to ಎಷ್ಟು? 4x. ರೈಟ್, ಮಾಸ್ ಕೊಟ್ಟಿದ್ದಾರೆ. ಮಾಸ್ ಎಷ್ಟು? ರೈಟ್ ಆನ್ ಮಾಸ್. ಮಾಸ್ ಇಸ್ ಈಕ್ವಲ್ ಟು ಎಷ್ಟು? 107 ಗ್ರಾಮ್ ಅಂತ ತಗೊಳ್ಬೋದು. 9 ಗ್ರಾಮ್. ಓಕೆ, ಗ್ರಾಮ್ ಪರ್ ಮೋಲ್. ರೈಟ್, ಸೊ ಗ್ರಾಮ್ ಪರ್ ಮೋಲ್ ಅಂತ ತಗೊಳ್ಳಿ. ಗ್ರಾಮ್ ಪರ್ ಮೋಲ್. ಅದಾದ ನಂತರ ಏನು ಕೊಟ್ಟಿದ್ದಾರೆ? Z ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ದೀವಿ. ಎಷ್ಟು? 4 ಆಯಿತು. A ವ್ಯಾಲ್ಯೂ ಎಷ್ಟು? 408.6 picometer. ಡೈರೆಕ್ಟ್ ಆಲೋಚನೆ ಏನಾಗುತ್ತೆ? 408.6 ಇಂಟು 10 to the power ಡೈರೆಕ್ಟ್ -10 ಸೆಂಟಿಮೀಟರ್. ರೈಟ್, ಫಾರ್ಮುಲಾ ಏನಾಗುತ್ತೆ? ಡೆನ್ಸಿಟಿ is equal to Z into m ಡಿವೈಡ್ ಬೈ ರೈಟ್ a ಕ್ಯೂಬ್ ಇಂಟು NA. ಸೊ NA ಅವಗೇಡ್ರೋ ನಂಬರ್ ಅಥವಾ NO ಅಂತಲೂ ಕೊಡ್ಬೋದು. NA ವ್ಯಾಲ್ಯೂನ ಕೊಟ್ಟಿರ್ತಾರೆ ಅವರೇ. ಸೊ ಕ್ವಶನ್ ಪೇಪರಲ್ಲಿ ಅವರೇ ಕೊಟ್ಟಿರ್ತಾರೆ. ರೈಟ್, Z ಅಂದರೆ ಎಷ್ಟು? Z ಅಂದರೆ 4 ಇಂಟು ಮಾಸ್ ಎಷ್ಟಾಗುತ್ತೆ? 107 ಅಲ್ಲ, ಸಾರಿ 107.9. ರೈಟ್, ಡಿವೈಡ್ ಬೈ a ಕ್ಯೂಬ್ ಎಷ್ಟಾಗುತ್ತೆ ನಮಗೆ? 408.6 ಇಂಟು 10 to the power ಆಫ್ -10 ಸೆಂಟಿಮೀಟರ್. ನೆನ್ಪಿಟ್ಕೊಳ್ಳಿ, 4 ಕ್ಯೂಬ್ ಇಂಟು 6.022 ಇಂಟು 10 to the power ಆಫ್ 23. ಸೊ ಸಿಂಪ್ಲಿಫೈ ಮಾಡಿ, ನಾನು ಹೇಳಿದಾಗ ಮಾಡಿ. ಇದನ್ನು ಈ ಕಡೆ ತಗೊಬನ್ನಿ. ಡೆಸಿಮಲ್ 2 ಡೆಸಿಮಲ್ ಈ ಕಡೆ ತಗೊಳ್ಬೇಕು. 10 to the power ಆಫ್ -8 ಮಾಡಿದ್ದಾನೆ. ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಈಸಿ ಆಗುತ್ತೆ. 4 ಇಂಟು 107.9 ಡಿವೈಡ್ ಬೈ 4.086 ಡಿವೈಡ್ ಬೈ 4.086 ಡಿವೈಡ್ ಬೈ 4.086 ಡಿವೈಡ್ ಬೈ 6.022. ಸಮ್ ವಾಟ್ ಯು ಆರ್ ಗೆಟಿಂಗ್ ಆನ್ಸರ್. ರೈಟ್, ಅದಾದ ನಂತರ ಏನಾಗುತ್ತೆ ನಮಗೆ? ಎಷ್ಟು ಬರುತ್ತೆ ನೋಡಿ ವ್ಯಾಲ್ಯೂ? 10. ಸೊ ಫೈನಲ್ ಯು ಆರ್ ಗೆಟಿಂಗ್ ವಾಟ್? 10.5 ಗ್ರಾಮ್ ಪರ್ ಮೋಲ್ ಹೊಡೆದಾಗುತ್ತೆ ನೋಡಿ. ಗ್ರಾಮ್ ಪರ್ ಮೋಲ್ ಅಲ್ಲ ಇದು, ಗ್ರಾಮ್ ಪರ್ ಮೋಲ್. ಇಲ್ಲಿ ಕೂಡ ಏನಿದೆ? ಪರ್ ಮೋಲ್ ಇದೆ. ರೈಟ್, ಸೊ ಗ್ರಾಮ್ ಪರ್ ಮೋಲ್. ಸೊ ಹೊಡೆದೋಗುತ್ತೆ. ಇದು ಪ್ಲಸ್ ಆಗುತ್ತೆ, ಅದೇ ಮೈನಸ್ ಇದೆ, ಕ್ಯಾನ್ಸಲ್ ಔಟ್. ಗ್ರಾಮ್ ಹೊಡ್ಕೊಳ್ಳುತ್ತೆ. ಇದರದ್ದು ಸೆಂಟಿಮೀಟರ್ ಮೇಲ್ಗಡೆ ಹೋದಾಗ ಸೆಂಟಿಮೀಟರ್ -3. ದಿಸ್ ಇಸ್ ಆನ್ಸರ್ ಆ್ಯಂಡ್ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇಲ್ಲಿ ಯಾವ ರೀತಿ ಕೇಳ್ತಾರೆ ಕಡೆಯಿಂದ? ಇದನ್ನ ಟ್ವಿಸ್ಟ್ ಮಾಡಿ ಕೇಳ್ಬೋದು. ಟ್ವಿಸ್ಟ್ ಅಂದರೆ ಸೊ ಆಚೆ ಮಾಡಿ ಕೇಳ್ತಾರೆ. ರೈಟ್, ಸೊ ಏನು ಮಾಡ್ತಾರೆ? ಡೆನ್ಸಿಟಿಯನ್ನು ಕೊಟ್ಟಿರ್ತಾರೆ. ಸೊ ಡೆನ್ಸಿಟಿಯನ್ನು ಕೊಟ್ಟಿರ್ತಾರೆ. ಯು ಕ್ಯಾನ್ ಫೈಂಡ್ ಔಟ್ ದಿ Z. ರೈಟ್, ಸೊ ಇಲ್ಲಿ 1, ಸೊ ಇದು ಕಾನ್ಸ್ಟೆಂಟ್ 1 2 3 4 ವ್ಯಾಲ್ಯೂಲ್ಲಿ ಯಾವುದಾದ್ರೂ 3 ವ್ಯಾಲ್ಯೂನ ಕೊಟ್ಟಿರ್ತಾರೆ. ಒಂದನ್ನು ಫೈಂಡ್ ಔಟ್ ಮಾಡಬೇಕಾಗುತ್ತೆ, ಅನ್ನೋನ್. ರೈಟ್, ಸೊ ಡಿ ಅನ್ನು ಕೊಡೋದು ಇದೆಷ್ಟು ವ್ಯಾಲ್ಯೂ ಕೊಟ್ಟಿರ್ಬೋದು, ಡಿ ಅನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ ಈ ಕ್ವಶನಲ್ಲಿ. ಆದರೆ Z ಕೇಳ್ಬೋದು. Z ಕೇಳಿ ವಿಚ್ ಟೈಪ್ ಆಫ್ ಸೆಲ್ ಇಟ್ ಈಸ್? Z is equal to 4 ಅಂತ ಬರುತ್ತೆ. 4 ಯಾವುದಕ್ಕೆ ಬರುತ್ತೆ ನಮಗೆ? FCCಗೆ ಬರುತ್ತೆ. ಆ ರೀತಿ ಕ್ವಶನ್ ಕೇಳ್ಬೋದು. CTಯಲ್ಲಿ ಆ ರೀತಿಯೆಲ್ಲ ಕೇಳ್ತಾರೆ. ಸೊ Z ಅನ್ನು ಫೈಂಡ್ ಔಟ್ ಮಾಡಿ ಅದರಿಂದ ಯಾವುದು ಯೂನಿಟ್ ಸೆಲ್ ಕೇಳ್ತಾರೆ. ಜಸ್ಟ್ ವಿಚ್ ಟೈಪ್ ಆಫ್ ಯೂನಿಟ್ ಸೆಲ್ ಇಟ್ ಈಸ್ ಎಲ್ಲ ಕೊಟ್ಟಿರ್ತಾರೆ. ರೈಟ್, Z ವ್ಯಾಲ್ಯೂ ಅಂತ ಕೊಡೋಲ್ಲ, ಮತ್ತೆಲ್ಲ ಕೊಟ್ಟಿರ್ತಾರೆ. ವಿಚ್ ಟೈಪ್ ಆಫ್ ಯೂನಿಟ್ ಸೆಲ್ Z ಅನ್ನು ಫೈಂಡ್ ಔಟ್ ಮಾಡಿ Z is equal to 4 ಅಂತ ಆನ್ಸರ್ ಬರುತ್ತೆ. ಅವಾಗ ಏನು ಹೇಳ್ಬೋದು? ನಾವು ಅದನ್ನು FCC ಅಂತ ಹೇಳ್ಬೋದು. ರೈಟ್, ಮತ್ತು ಅದೇ ರೀತಿಯಲ್ಲಿ ನೀವು ಎಡ್ಜ್ ಲೆಂತನ್ನು ಕೂಡ ಫೈಂಡ್ ಔಟ್ ಮಾಡಿ ಅಂತ ಕೂಡ ಹೇಳ್ಬೋದು. ಎನಿಥಿಂಗ್ ದೇ ಕ್ಯಾನ್ ಆಸ್ಕ್. ರೈಟ್, ಬಟ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. 2 ಸರ್ತಿ ಬರೆದ್ರು ಅಡ್ಡಿಲ್ಲ, 10 ಸರ್ತಿ ಬರೆದ್ರು ಕೂಡ ಅಡ್ಡಿಲ್ಲ. ಸೊ ದೇ ಯು ಡೋಂಟ್ ಹ್ಯಾವ್ ಎನಿ ಲಾಸ್ ಬೈ ರೈಟಿಂಗ್. ವೆರಿ ಇಂಪಾರ್ಟೆಂಟ್. ಓಕೆ, ಸೊ ನೆಕ್ಸ್ಟ್ ಪ್ರಾಬ್ಲಮ್.
ಸೊ ಕಾಪರ್ ಕ್ರಿಸ್ಟಲೈಸಸ್ ವಿತ್ ಫೇಸ್ ಸೆಂಟರ್ಡ್ ಯೂನಿಟ್ ಸೆಲ್. ಏನಾಗುತ್ತೆ ಕಾಪರ್ ಅನ್ನೋದು ಏನಾಗುತ್ತೆ ಕ್ರಿಸ್ಟಲೈಸಸ್ ವಿತ್ ಫೇಸ್ ಸೆಂಟರ್ಡ್ ಯೂನಿಟ್ ಸೆಲ್. ಇಫ್ ದ ರೇಡಿಯಸ್ ಆಫ್ ಕಾಪರ್ ಆಟಮ್, ಅದು ಕಾಪರ್ನ ಆಟಮ್, ದಟ್ ಈಸ್ 127.8 ಪಿಕೋಮೀಟರ್. ಕ್ಯಾಲ್ಕುಲೇಟ್ ದಿ ಡೆನ್ಸಿಟಿ ಆಫ್ ದಿ ಕಾಪರ್ ಮೆಟಲ್. ಸೊ ಡೆನ್ಸಿಟಿಯನ್ನು ಕೇಳಿದ್ದಾರೆ. ಏನು ಕೊಟ್ಟಿದ್ದಾರೆ ಅಲ್ಲಿ ನಮಗೆ? ಸೊ ಕಾಪರ್ ಎನ್ನುವಂಥದ್ದು FCC ಆಗುತ್ತೆ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ರೇಡಿಯಸ್ ಆಫ್ ದಿ ಕಾಪರ್ ಅನ್ನು ಕೊಟ್ಟಿದ್ದಾರೆ, ಎಡ್ಜ್ ಲೆಂತ್ ಕೊಟ್ಟಿದ್ದಾರೆ, ರೈಟ್. ಡೆನ್ಸಿಟಿಯನ್ನು ಕೇಳಿದ್ದಾರೆ, ರೈಟ್. ಸೊ ಈ ರೀತಿ ಮಾಡಿದಾಗ ಒಂದು ಸ್ವಲ್ಪ ಇಂಪಾರ್ಟೆಂಟ್. ಸೊ ಈ ರೀತಿ ಎಲ್ಲ ಕೇಳಲ್ಲ, ಬಟ್ CET NEETಗೆಲ್ಲ ಈ ರೀತಿ ಕೇಳಿದ್ದಾರೆ. ಆ್ಯಂಡ್ ಇಟ್ ಈಸ್ ಸೊ ಈ ರೀತಿ ಕ್ವಶನ್ಸನ್ನು ಸಾಲ್ವ್ ಮಾಡೋದನ್ನು ಕಲ್ತ್ಕೊಳ್ಳಿ. ಸೊ ಅದಕ್ಕಿಂತ ಮುಂಚೆ ಪ್ಯಾಕಿಂಗ್ ಎಫಿಷಿಯನ್ಸಿ ವಿಡಿಯೋವನ್ನು ನೋಡಿ ಮಕ್ಕಳು, ಆಯಿತಾ? ಅಲ್ಲಿ ಆ ರೇಡಿಯಸ್ಸಿನ ರಿಲೇಷನ್ಶಿಪ್, ಎಡ್ಜ್ ಲೆಂತಿನ ರಿಲೇಷನ್ಶಿಪ್ಪನ್ನು ಕರೆಕ್ಟಾಗಿ ನೋಡಿ ಇಟ್ಕೊಳ್ಬೇಕು. ನಮ್ಗೆ ಇಲ್ಲಿ A ಅನ್ನು ಕೊಡಲಿಲ್ಲ, ಅದ್ರ ಬದಲು ಏನು ಕೊಟ್ಟಿದ್ದಾರೆ? R ಅನ್ನು ಕೊಟ್ಟಿದ್ದಾರೆ. ದೇರ್ ಇಸ್ ಅ ರಿಲೇಷನ್ಶಿಪ್ ಬಿಟ್ವೀನ್ A and R. ಅದನ್ನು ಡಿರೈವ್ ಮಾಡ್ತೀನಿ ನೋಡಿ. ಸೊ ವಾಟ್ ಎವರ್ ದ ಪ್ರಾಬ್ಲಮ್ ಐ ಆಮ್ ಗೋಯಿಂಗ್ ಟು ಸಾಲ್ವಿಂಗ್, A to Z, ಪಿನ್ ಟು ಪಿನ್. ಇವನ್ ನಿಮ್ಮ ಕ್ಯಾಲ್ಕುಲೇಟರಲ್ಲಿ ಯಾವ ರೀತಿ ಮಾಡೋದು ಅಂತ ಕೂಡ ಹೇಳಿದ್ದೇನೆ. ಸೊ ಇನ್ ಡೀಟೇಲ್ ಆಗಿ ಹೇಳಿದ್ದೇನೆ, ಅರ್ಥ ಆಯ್ತಾ? ಸೊ ವಿ ವಿಲ್ ಸಿ ದಟ್. ಇದನ್ನು ನೋಡುವ ಇವಾಗ. ಸೊ ಏನಾಗುತ್ತೆ ಅಂದರೆ, ಸೊ ಏನು ಕೊಟ್ಟಿದ್ದಾರೆ ಇಲ್ಲಿ? ಕಾಪರ್ ಕ್ರಿಸ್ಟಲೈಸಸ್ FCC ಅಂತ ಹೇಳಿದ್ದಾರೆ. FCC, ಓಕೆ, FCC. ಅದಾದ ನಂತರ ಇಫ್ ದ ರೇಡಿಯಸ್ ಆಫ್ ದಿ ಕಾಪರ್, ಒಂದು ಕಾಪರ್ ಆಟಮಿನ ರೇಡಿಯಸ್ R ಅನ್ನು ಕೊಟ್ಟಿದ್ದಾರೆ. ಎಷ್ಟು? 127.8 ಪಿಕೋಮೀಟರ್ ಅಂತ. ಸೊ ನಾವು ಜಸ್ಟ್ ಒಂದು ಸಿಂಪಲ್ ಐ ವಿಲ್ ಡ್ರಾ ದಿಸ್, ರೈಟ್. ಸೊ ಇದೇನಾಗುತ್ತೆ ನಮಗೆ? ಸೊ FCCಯಲ್ಲಿ ನಾವೆಲ್ಲದೂ ತಗೊಳ್ಳೋದು ಬೇಡ. ಸೊ ನಮ್ಗೇನು ಬೇಕು? ಸೊ ಎಡ್ಜ್ ಲೆಂತ್ ಬೇಕಾಗುತ್ತೆ. ಎಡ್ಜ್ ಲೆಂತ್ ಏನಾಯಿತು? A, ರೈಟ್. ಬಟ್ ನಾವೇನು ಮಾಡ್ತೀವಿ? ಫೇಸ್ ಡಯಾಗ್ನಲ್ ಅಂತ ತಗೊಳ್ತೀವಿ. ಸೊ ಇದೆಲ್ಲ ಗೊತ್ತಿದೆ ನಿಮಗೆ. ಸೊ ಆಲ್ರೆಡಿ ಯು ಹ್ಯಾವ್ ಲರ್ನ್ ದಿಸ್ ಒನ್, ರೈಟ್. ಸೊ ಒಂದು ಫೇಸಲ್ಲಿ, ರೈಟ್, ಟ್ರಯಾಂಗಲ್ ಅನ್ನು ತಗೊಳ್ಳೋದು. ಸೊ ದಿಸ್ ಇಸ್ ದ ಟ್ರಯಾಂಗಲ್. ಹೆಸರೇನು ಕೊಡ್ಲಿಕ್ಕೆ ಹೋಗಲ್ಲ, ಡೈರೆಕ್ಟ್ ಆಗಿ ಸಾಲ್ವ್ ಮಾಡ್ತೀವಿ, ರೈಟ್. ಎಡ್ಜ್ ಲೆಂತ್ ಏನಾಗುತ್ತೆ? ಇದೊಂದು E. ಹಾಗಾದರೆ ಇದರ ಎಡ್ಜ್ ಲೆಂತ್ ಕೂಡ ಏನಾಗುತ್ತೆ? ಸೊ ಎರಡೂ ಎಡ್ಜಿನ ಲೆಂತ್ ಏನಾಗುತ್ತೆ? ಹೀಗೆ ಇಸ್ ಆ್ಯಂಡ್. ಸೊ ನೋಡಿ, ಇದರ ಎಡ್ಜ್ ಲೆಂತ್, ಇದರ ಎಡ್ಜ್ ಲೆಂತ್ ಐ ವಿಲ್ ಡಿವೈಡ್ ಇನ್ ಡಿಫರೆಂಟ್ ಚಾಪ್. ಸೊ ಇನ್ ಟ್ರಯಾಂಗಲ್ ದಿಸ್ ಒನ್. ಸೊ ಟ್ರಯಾಂಗಲ್, ಅರ್ಥ ಆಯ್ತಾ? ಸೊ ಅದರ ಎಡ್ಜ್ ಲೆಂತ್ A ಆಗುತ್ತೆ. ಸೊ ಇದನ್ನು B ಅಂತ ಕನ್ಸಿಡರ್ ಮಾಡೋಣ. ಸೊ ಬಾಡಿ ಡಯಾಗ್ನಲ್, ನಾಟ್ ಬಾಡಿ ಡಯಾಗ್ನಲ್, ಫೇಸ್ ಡಯಾಗ್ನಲನ್ನು ಏನು ಮಾಡುವ? B ಅಂತ ಫೈಂಡ್ ಔಟ್ ಮಾಡುವ. ಹಾಗಾದರೆ B ವ್ಯಾಲ್ಯೂ ಏನಾಗುತ್ತೆ ನಮಗೆ? ಸೊ B ಸ್ಕ್ವೇರ್ ಇಸ್ ಈಕ್ವಲ್ ಟು ವಾಟ್? B ಸ್ಕ್ವೇರ್ ಇನ್ ದಿಸ್ ಟ್ರಯಾಂಗಲ್, A ಸ್ಕ್ವೇರ್ ಪ್ಲಸ್ A ಸ್ಕ್ವೇರ್, ರೈಟ್. ಆ್ಯಂಡ್ ದೆನ್ B ಇಸ್ ಈಕ್ವಲ್ ಟು ವಾಟ್? B ಇಸ್ ಈಕ್ವಲ್ ಟು ವಾಟ್? B ಸ್ಕ್ವೇರ್ ಇಸ್ ಈಕ್ವಲ್ ಟು 2A ಸ್ಕ್ವೇರ್ ಮಾಡುವ, 2A ಸ್ಕ್ವೇರ್. ಅದರಿಂದ B ಇಸ್ ಈಕ್ವಲ್ ಟು ಏನಾಗುತ್ತೆ? ರೂಟ್ 2A ಆಗುತ್ತೆ, ರೂಟ್ 2 ಇಂಟು A ಆಗುತ್ತೆ, ರೈಟ್. ರೂಟ್ 2 ಇಂಟು A, ರೈಟ್. ಹಾಗಾದರೆ ರೇಡಿಯಸ್ಸಿನ ರಿಲೇಷನ್ಶಿಪ್ ಏನಾಗುತ್ತೆ? ಸೊ ದಿಸ್ ಲೆಂತ್ ಈಸ್ ಈಕ್ವಲ್ ಟು, ರೈಟ್. ನಾನು ಅದನ್ನು ಬರೀತೇನೆ. ಸೊ ಆ ಟ್ರಯಾಂಗಲನ್ನು ತಗೊಳ್ಳೋಣ, ಟ್ರಯಾಂಗಲನ್ನು ತಗೊಳ್ಳೋಣ, ರೈಟ್. ಸೊ ಈ ರೀತಿ ಟ್ರಯಾಂಗಲ್ ಇದೆ ಅಲ್ವಾ? ಸೊ ಇಲ್ಲಿ ಸ್ಪಿಯರ್ ಇದೆ, 1 2 ಈ ರೀತಿ. ಸೊ ದಿಸ್ ಇಸ್ ದ ಲೆಂತ್ ವಾಟ್ ವಿ ಆರ್ ಕಾಲಿಂಗ್. ಏನು ಹೇಳ್ತೀವಿ? ಇದನ್ನು B ಅಂತ ಹೇಳ್ತೀವಿ. ಇದನ್ನು A. ಇದನ್ನು ಸಾಲ್ವ್ ಮಾಡಿದ್ದೀನಿ ಅಲ್ವಾ? ಸೊ B ಇಸ್ ಈಕ್ವಲ್ ಟು ವಾಟ್? B ಇಸ್ ಈಕ್ವಲ್ ಟು ಏನಾಯ್ತು ನಮಗೆ? ರೂಟ್ 2 ಇಂಟು A ಆಗಿದೆ ಅಲ್ವಾ? ಹಾಗಾದರೆ ಇಲ್ಲಿ ಎಷ್ಟು ಸ್ಪಿಯರ್ ಇದೆ? 3 ಸ್ಪಿಯರ್ ಇದೆ. 3 ಸ್ಪಿಯರ್ ರೇಡಿಯಸ್ ಎಷ್ಟಾಯಿತು? 1 ರೇಡಿಯಸ್, 2 ರೇಡಿಯಸ್, 3 ರೇಡಿಯಸ್, 4 ರೇಡಿಯಸ್. ಅದನ್ನೇನು ಮಾಡ್ಬೋದು ಇಲ್ಲಿ? 4R ಇಸ್ ಈಕ್ವಲ್ ಟು ವಾಟ್? 4R ಇಸ್ ಈಕ್ವಲ್ ಟು ವಾಟ್? 4R ಇಸ್ ಈಕ್ವಲ್ ಟು B ಅಂತ ಹೇಳ್ಬೋದು. 4R ಇಸ್ ಈಕ್ವಲ್ ಟು B ಅಂತ ಹೇಳ್ಬೋದು. ಅದರಿಂದ B ಇಸ್ ಈಕ್ವಲ್ ಟು ವಾಟ್? B ಇಸ್ ಈಕ್ವಲ್ ಟು ರೂಟ್ 2 A ಅಂತ. ಅದರಿಂದ 4R ಇಸ್ ಈಕ್ವಲ್ ಟು ವಾಟ್? ರೂಟ್ 2 ಇಂಟು A ಅಂತ ಹೇಳ್ಬೋದು ಅಲ್ವಾ? ಸೊ ಹಾಗಾದರೆ A ಇಸ್ ಈಕ್ವಲ್ ಟು ವಾಟ್? A ಇಸ್ ಈಕ್ವಲ್ ಟು ನೋಡಿ, A ಇಸ್ ಈಕ್ವಲ್ ಟು 4R ಡಿವೈಡ್ ಬೈ ರೂಟ್ 2. ಸೊ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೇನೆ, ಈ 4 ಯಾವ ರೀತಿ ಬರೀಬೋದು ಅಂತ ಹೇಳಿದ್ರೆ 2 ಇಂಟು ರೂಟ್ 2 ಇಂಟು ರೂಟ್ 2 ಇಂಟು ರೂಟ್ 2 ಎಷ್ಟಾಯಿತು? ರೂಟ್ ಹೋಗುತ್ತೆ, ಎಷ್ಟು ಉಳಿತದೆ ನಮಗೆ? ರೂಟ್ 2 ಸ್ಕ್ವೇರ್ ಹೋಯ್ತು. ಏನು ಉಳಿತು ನಮಗೆ? 2 ಉಳಿತು. 2 ಇಂಟು 2 ಎಷ್ಟಾಯಿತು? 4. ಇಟ್ ಈಸ್ ರೈಟ್. ಸೇಮ್ ಕೆಳಗಡೆ ಎಷ್ಟಿದೆ? ರೂಟ್ 2 ಗೆಟ್ ಕ್ಯಾನ್ಸಲ್, ರೂಟ್ 2 ಗೆಟ್ ಕ್ಯಾನ್ಸಲ್. ಮತ್ತೇನಿದೆ ಇಲ್ಲಿ ನಮ್ಮ ಹತ್ರ? R ಇದೆ. ಅವಾಗ ಏನಾಗುತ್ತೆ ನಮಗೆ? ಸೊ ಹಿಯರ್ ಅದರಿಂದ ಫೈನಲಿ A ಇಸ್ ಈಕ್ವಲ್ ಟು 2 ಇಂಟು ರೂಟ್ 2 ಇಂಟು ರೂಟ್ 2 ಇಂಟು R. ಸೊ ದಿಸ್ ಇಸ್ ದ ರಿಲೇಷನ್ಶಿಪ್. A ಇಸ್ ಈಕ್ವಲ್ ಟು 2 ಇಂಟು ರೂಟ್ 2 ಇಂಟು R ಅಂತ ಹೇಳ್ತೀವಿ. ಓಕೆ, ಬೇಕಿದ್ರೆ ಇದನ್ನು ಒಂದು ಸತಿ ಸ್ಕ್ರೀನ್ಶಾಟ್ ತಗೊಳ್ಳಿ, ನೋಡಿ. ಇಷ್ಟು ಡೀಟೇಲಾಗಿ ಹೋಗಬೇಕಂತಿಲ್ಲ, ಇದೇ ರಿಲೇಷನ್ಶಿಪ್ ಬೇಕು ನಮಗೆ. ನಮ್ಗೆ ಕೊಟ್ಟಿದ್ದು ರೇಡಿಯಸ್ ಕೊಟ್ಟಿದ್ದಾರೆ, ಅದು ಹೇಗೆ ಯಾವ ರೀತಿ ಈಕ್ವಲ್ ಆಗುತ್ತೆ ಅಂತ. ಸೊ ದಟ್ ವಿ ಹ್ಯಾವ್ ಟು ಫೈಂಡ್ ಇಟ್ ಔಟ್, ರೈಟ್? ಅರ್ಥ ಆಯ್ತಲ್ವಾ? ಸೊ ವಿ ಕ್ಯಾನ್ ಫೈಂಡ್ ಔಟ್ ದ ರೇಡಿಯಸ್, ನಾಟ್ ರೇಡಿಯಸ್, ಎಡ್ಜ್ ಲೆಂತ್ ಅನ್ನು ಫೈಂಡ್ ಔಟ್ ಮಾಡುವ.
ಎಡ್ಜ್ ಲೆಂತ್ ಇಸ್ ಈಕ್ವಲ್ ಟು ಏನಾಗುತ್ತೆ ನಮಗೆ 2 ಇಂಟು ರೂಟ್ 2 ಇಂಟು ಆರ್ ರೈಟ್. ಸೊ ಎ ಇಸ್ ಈಕ್ವಲ್ ಟು 2 ಇಂಟು ರೂಟ್ 2 ಎಷ್ಟಾಗುತ್ತೆ ನಮಗೆ ಕ್ಯಾಲ್ಕುಲೇಷನ್ ಮಾಡಿ 1.414 ಇವಾಗ ಹೇಳಿ. ರೇಡಿಯಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ದ ರೇಡಿಯಸ್ ಆಫ್ ದಿ ಕಾಪರ್ ದಟ್ ಈಸ್ ಈಕ್ವಲ್ ಟು 127.8 ಪಿಕೋಮೀಟರ್ ರೈಟ್. ಎಷ್ಟಾಗುತ್ತೆ ನಮಗೆ? ಸೊ ಮಲ್ಟಿಪ್ಲೈ ಮಾಡಿ ಫೈನಲಿ ಆನ್ಸರ್ ಇವಾಗ ಗೆಟಿಂಗ್ ಎಷ್ಟು ಸಿಗುತ್ತೆ ನೋಡಿ, ಕ್ಯಾಲ್ಕುಲೇಷನ್ ಮಾಡಿ. 361.42 picometer. It is in picometer. So picometer ಇದು ಏನು ಮಾಡಬೇಕು? Immediately we have to convert it into what? 10 to the power of minus 10 centimeter. That's it. Centimeter. This is nothing but H. ಮತ್ತೆಲ್ಲದನ್ನು ಕೊಟ್ಟಿದ್ದಾರೆ ಅವರು. ಆವಾಗ ಏನು ಮಾಡ್ಬೋದು? We can move on in the formula. ಯಾವುದು? Density is equal to, density ಕೇಳಿದಲ್ವಾ? Density of copper belt. Density is equal to Z into M divided by ಏನಾಗುತ್ತೆ? A cube into Na. ಅವಾಗ Z is equal to SCCL ಎಷ್ಟಾಗುತ್ತೆ ನಮಗೆ? We know that for ಮಾಸ್ ಕೊಟ್ಟಿದ್ದಾರೆ ಎಷ್ಟು? ಗ್ರಾಮ್ ಪರ್ ಮೋಲ್ ಮಾಸ್, ಅಟಾಮಿಕ್ ಮಾಸ್ 63.55 ಗ್ರಾಮ್ ಪರ್ ಮೋಲ್ ಡಿವೈಡ್ ಬೈ ಕ್ಯಾಲ್ಕುಲೇಷನ್ ಮಾಡಿ 361.42 ಇಂಟು 10 to the power of minus 10 ಸೆಂಟಿಮೀಟರ್ ಬರ್ಕೊಳ್ಳಿದ್ದೀವಿ, ನೀವು ಮರ್ತು ಹೋಗುತ್ತೆ ಅಂತ ಇದ್ರೆ ರೈಟ್. ಇಂಟು 6.022 ಇಂಟು 10 to the power of 23 more inverse ರೈಟ್. ಸೊ ಇಲ್ಲಿ ನೋಡಿ ಕ್ಯಾಲ್ಕುಲೇಷನ್ ಮಾಡುವಾಗ ಸಿಂಪಲ್, 1 2 ಡೆಸಿಮಲನ್ನು ಈಚೆ ತಗೊಳ್ತೀನಿ. 10 to the power of minus 10ಗೆ ಇಂಟು 10 to the power of ಎಷ್ಟು ಮಾಡ್ಬೋದು? ಈ ರೀತಿ ಬರ್ಕೊಳ್ಬೋದು. 3.61 ಇಂಟು 3.614 ಇಂಟು 10 to the power of 2 ಆಗುತ್ತೆ. ಎರಡು ಡೆಸಿಮಲ್ ಈ ಕಡೆ ಹಾಕಿದ್ವಿ. ಮತ್ತೆ 10 to the power of minus 10 ಡೈರೆಕ್ಟಾಗಿ ಎಷ್ಟು ಮಾಡ್ಬೋದು? 3.6142 ಇಂಟು 10 to the power of minus 8 ಮಾಡ್ಕೊಳ್ಳಿ. ನಿಮ್ಮ ಇಷ್ಟ 8 ಮಾಡ್ಕೊಳ್ಳಿ. ಆವಾಗ ಮಲ್ಟಿಪ್ಲೈ ಮಾಡಲಿಕ್ಕೆ ಈಸಿ ಆಗುತ್ತೆ ನಮಗೆ. ಇದನ್ನು ಮಾಡೋದು ಹೇಗೆ? 4 ಇಂಟು 63.55 ಡಿವೈಡ್ ಬೈ 361.42 ಡಿವೈಡ್ ಬೈ 3 ಸತಿ ಡಿವೈಡ್ ಮಾಡಬೇಕು. 361.42 ಡಿವೈಡ್ ಬೈ 361.42 ಡಿವೈಡ್ ಬೈ 6.022 ಡೈರೆಕ್ಟ್ ಮಾಡ್ತೀವಿ ಅಂದರೆ ಡೈರೆಕ್ಟ್ ಮಾಡಿ, ಏನು ತೊಂದರೆ ಇಲ್ಲ ರೈಟ್. ಸೊ ಇಲ್ಲಿ ಏನಾಗುತ್ತೆ ನಮಗೆ? ಸೊ ಫೈನಲ್ ಏನಾಗುತ್ತೆ? 10 to the power of minus 10 ಇದ್ದು 10 to the power of minus 30 ಆಗುತ್ತೆ ರೈಟ್. ಸೊ ಫಸ್ಟು ಯಾವುದು? 10 to the power of ಬಿಡಿ, ಉಳಿದನ್ನೇ ಕ್ಯಾಲ್ಕುಲೇಷನ್ ಮಾಡಿ. ಫೈನಲ್ ಏನಾಗುತ್ತೆ ನಮಗೆ? ಸೊ ಡಿನಾಮಿನೇಟರ್ ಏನಿದೆ? 10 to the power of minus 30 ಆ್ಯಂಡ್ ದೆನ್ 10 to the power of 23 ಎಷ್ಟಾಗುತ್ತೆ ನಮಗೆ? ಇಲ್ಲಿ ಡಿನಾಮಿನೇಟರಲ್ಲಿ ಆನ್ಸರ್ ಬರುತ್ತೆ ಅಲ್ವಾ? 10 to the power of minus 7 ಅದನ್ನು ಮೇಲ್ಗಡೆ ತಗೊಂಡಿದ್ರೆ +7 ಆಗುತ್ತೆ. ಸೊ ಅದನ್ನೇ ಕ್ಯಾಲ್ಕುಲೇಷನ್ ಮಾಡಿ. ಸೊ ನೀವು ಈ ರೀತಿ ಕೂಡ ಕ್ಯಾಲ್ಕುಲೇಷನ್ ಮಾಡ್ಬೋದು ಆಯಿತಾ? ನಾನು ಹೇಳಿದಾಗೆ ಮಾಡಿದಾಗ ಏನಾಗುತ್ತೆ ನಿಮಗೆ? 6 ಪಾಯಿಂಟ್. ಸೊ ಕ್ಯಾಲ್ಕುಲೇಷನ್ ಮಾಡಿ. ಸೊ ನಿಮ್ಮ ಪ್ರಕಾರ ಕ್ಯಾಲ್ಕುಲೇಷನ್ ಮಾಡಿ. ಸೊ ಫೈನಲಿ ಆನ್ಸರ್ ಎಷ್ಟು ಬರುತ್ತೆ ನಮಗೆ? ಸೊ ಫೈನಲಿ ಯು ಶುಡ್ ಗೆಟ್ ವಾಟ್? 8.94 ಗ್ರಾಮ್ ಸೆಂಟಿಮೀಟರ್ ಕ್ಯೂಬ್. ಮೋಲ್ ಹೊಡೆದೋಗುತ್ತೆ, ಗ್ರಾಮ್ ಇರುತ್ತೆ, ಸೆಂಟಿಮೀಟರ್ ಕ್ಯೂಬ್ ಮೇಲ್ಗಡೆ ಹೋಗುತ್ತೆ. ಸೊ ದಿಸ್ ಇಸ್ ದ ಕ್ಯಾಲ್ಕುಲೇಷನ್. ಓಕೆ, ಫೈನಲ್ ಆನ್ಸರ್ ಯು ಆರ್ ಗೆಟಿಂಗ್ ಲೈಕ್ ದಿಸ್.